ಎಸ್, ಅದು ಆಕ್ಚುಲಿ ವೀಟ್ ಅನ್ನೋದೇನೆ ಇದು ಇರೋದು. ಆಕ್ಚುಲಿ ಬೀಜ ಇರೋದು ವೀಟ್ ಬೀಜನೇ. ಅದು ತುಂಬಾ ರಿಫೈನ್ ಆಗಿ ಮಾಡುವಾಗ ಏನಾಗುತ್ತೆ ಅಂದ್ರೆ ವೀಟಲ್ಲಿ 3 ಅಂಶ ಇರುತ್ತೆ. ಗೋಧಿಯಲ್ಲಿ ಔಟ್ಸೈಡ್ ಕವರ್ ಶೆಲ್ ಇರುತ್ತೆ, ಮಧ್ಯದಲ್ಲಿ ಜರ್ಮ್ ಅಂತ ಇರುತ್ತೆ, ಒಳಗಡೆ ಎಂಡೋಸ್ಪರ್ಮ್ ಅಂತ ಹೇಳಿರೋದು ಸ್ಟಾರ್ಚ್ ಅನ್ನೋದು. ಅದು ಫುಲ್ಲಿ ಇಟ್ ಇಸ್ ಓನ್ಲಿ ಕಂಬೈನ್ಡ್ ಲಾಟ್ ಆಫ್ ಸ್ಟಾರ್ಚ್, ಗ್ಲೂಕೋಸ್ ಅಂತ ಪದಾರ್ಥ. ಒಳಗಡೆ ಇರೋದು ಹಸ್ಕು ತುಂಬಾ ಫೈಬರ್ ಇರೋದು, ತುಂಬಾ ಒಳ್ಳೆಯದು. ಒಳಗಡೆ ಇರೋದು ಮಧ್ಯದಲ್ಲಿ ಇರೋದು ಜರ್ಮ್ ಅನ್ನೋದು ತುಂಬಾ ಪ್ರೋಟೀನ್. ಅದು ಗಿಡ ಮಾಡಿದ್ರೆ ನಾವು ಸೀಡ್ ಹಾಕಿದ್ರೆ ಒಳಗಡೆ ಈ ಜರ್ಮ್ ಆಂಗಲ್ ಇಂದನೇ ನಮ್ಗೆ ಗಿಡ ಬೆಳೆಯೋದು. ಅಂಡ್ ಅದ್ರ ಒಳಗಡೆ ಎಂಡೋಸ್ಪರ್ಮ್ ಇರೋದು, ಅದೆಷ್ಟು ಸ್ಟಾರ್ಚ್ ಇದೆಯೋ, ಗ್ಲೂಕೋಸ್ ಇದೆಯೋ, ಅದೆಲ್ಲ ನಮ್ಗೆ ಗಿಡ ಬೆಳೆಯೋಕೆ ಅದು ಇರೋದು ಸ್ಟೋರ್ ತರ, ಫ್ಯಾಟ್ ಸ್ಟೋರೇಜ್, ಗ್ಲೂಕೋಸ್ ಸ್ಟೋರೇಜ್ ತರ. ಸೊ ಈಗ ನಾವು ವೀಟ್ ಬೇಕಾಗಿದ್ರೆ ನಮ್ಗೆ ಹೋಲ್ ಜರ್ಮ್ ವೀಟ್ ಅದು ತಿನ್ನಕ್ ಹೋದ್ರೆ 3 ಅಂಶನೂ ಇರುತ್ತೆ. ಒಳಗಡೆ ಫೈಬರ್ ಇರುತ್ತೆ, ಮಧ್ಯದಲ್ಲಿ ಪ್ರೋಟೀನ್ ಅಂಶ, ಒಳಗಡೆ ಸ್ಟಾರ್ಚು ಇರುತ್ತೆ. ಸೊ ಈಟಿಂಗ್ ವೀಟ್ ಅದು ಒಳ್ಳೇದಿದೆ ಶರೀರಕ್ಕೆ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಮೈದಾದ್ರಲ್ಲಿ ಅದು ಒಳಗಡೆ ಇರೋದಂತ ಅಂಶ ಮಾತ್ರ ತೆಗ್ಬಿಟ್ಟು ಅದು ನಾವು ತುಂಬಾ ಡಿಮಾಂಡ್ ಜಾಸ್ತಿ ಆಗಿರೋಂದ್ರೆ ಎಷ್ಟೋ ಮಿಲಿಯನ್ ಟನ್ಸ್ ಬೇಕಾಗುತ್ತೆ ಒಂದೊಂದು ದಿವಸಕ್ಕೂ. ಸೊ ಆಗ ನಮ್ಗೆ ಬೇಕರಿ ಪ್ರಾಡಕ್ಟ್ಸ್ ಗಳಿಗೆಲ್ಲ ನೀವು ಗೋಧಿ ಪೌಡರ್ ಯೂಸ್ ಮಾಡಕ್ ಕಷ್ಟ, ಮೈದಾ ಅನಿವಾರ್ಯ ಇವತ್ತಿನ ದಿನ. ಗೋಧಿ ಆಲ್ಸೋ ವಿ ಕ್ಯಾನ್ ಯೂಟಿಲೈಸ್. ಏನಂದ್ರೆ ಅದು ಅಷ್ಟು ಫೈನ್ ಆಗಿ ಸ್ಮೂತ್ ಆಗಿ ಬರೋದಿಲ್ಲ. ಕೇಕ್ ಬೇಕಂದ್ರೆ ಫಿನಿಶಿಂಗ್ ಇರೋದಕ್ಕೆ ಅಟ್ರಾಕ್ಷನ್ ಆಗ್ತಾ ಇದೆ, ಜನರು ಅಟ್ರಾಕ್ಷನ್ ಆಗ್ತಾ ಇದೆ. ಇದೇನೋ ಸ್ವಲ್ಪ ಒಡ್ತನ ಇದೆ, ಬ್ರೌನ್ ಕಲರ್ ಇದ್ರೆ ಓ ಇದೇನೋ ಸರಿ ಇಲ್ವೇನೋ ಅನ್ನೋದು ಅದು ಮೈಂಡ್ ಸೆಟ್ ನಮ್ಗೆ. ಸೊ ಅದು ಅಸ್ಮಾನ್ ಬಟ್ ಜನರಿಗೆ ಗೊತ್ತಾಗಿಬಿಟ್ಟು ದಿಸ್ ಇಸ್ ಮೋರ್ ಹೆಲ್ದಿ ಆರ್ ಇದು ಅಷ್ಟು ನೋಡಕ್ ಮತ್ತೆ ಚೆನ್ನಾಗಿದೆ ಬಟ್ ಇಟ್ ಇಸ್ ನಾಟ್ ಗುಡ್ ಅಂತ ವಿಷಯ ಗೊತ್ತಾದ್ರೆ ಐ ಥಿಂಕ್ ಮೋರ್ ಆಫ್ ಅವೇರ್ನೆಸ್ ಆಫ್ ಪೀಪಲ್ ಅವಾಗ ಅದು ಉಪಯೋಗಕ್ಕೆ ಚಾನ್ಸಸ್ ಇದೆ. ಇಲ್ಲಿ ತುಂಬಾ ಸರಳವಾಗಿ ತಿಳ್ಕೊಳ್ಬೇಕಾಗಿದೆ ಅಷ್ಟೇ. ರಘು ಅವರಾಗಲೇ ಹೇಳಿದ್ರು, ಇದ್ದದ್ದನ್ನ ಇದ್ದ ಹಾಗೆ ತಿಂದ್ರೆ ನಮಗೆ ಪ್ರಕೃತಿ ಏನೆಲ್ಲ ದೈವದತ್ವ ಕೊಟ್ಟಿದೋ ಅವೆಲ್ಲವೂ ಕೂಡ ಆರೋಗ್ಯ ಪೂರಕವಾಗಿರುವಂತಹ ವಿಚಾರಗಳು ಅಥವಾ ವಸ್ತುಗಳು. ಆದ್ರೆ ಅದನ್ನ ಇವತ್ತಿನ ಆಧುನಿಕತೆಯ ಭರಾಟೆಯಲ್ಲಿ ನಾವು ಏನೇನೋ ಮಾಡಕ್ ಹೋಗಿ ವಿಷವನ್ನ ತಿನ್ನುವಂತಹ ಪರಿಸ್ಥಿತಿ ಹೇಗೆ ಬಂತು. ಇನ್ನು ಈ ಮೈದಾ ಗೋಧಿಯ ಪ್ರಾಡಕ್ಟೇ ಆದರೂ ಕೂಡ ಯಾಕೆ ವಿಷವಾಗಿ ಇದು ಕನ್ವರ್ಟ್ ಆಗುತ್ತೆ, ಇದನ್ನು ಹೇಗೆ ತಯಾರು ಮಾಡ್ತಾರೆ, ಯಾವೆಲ್ಲ ರೂಪದಲ್ಲಿ ಇದು ನಮ್ಮ ದೇಹದಲ್ಲಿ ಸೇರುತ್ತೆ, ಯಾವೆಲ್ಲ ಪದಾರ್ಥದಲ್ಲಿ ಮೈದಾ ಇರುತ್ತೆ, ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಪುಟ್ಟ ಬ್ರೇಕ್. ಸಿನಿಮಾಗೋಸ್ಕರ ಕ್ರಿಕೆಟ್ ಕಾಮೆಂಟ್ರಿಯನ್ನೇ ಬಿಟ್ಟ ಬ್ರೆಟ್ಲಿ, ಶೂಟಿಂಗ್ ಬ್ಯುಸಿಯಲ್ಲಿ ವಿಶ್ವಕಪ್ ಪಂದ್ಯಗಳನ್ನ ವೀಕ್ಷಿಸಲೇ ಇಲ್ಲ. ಭಾರತ ಆಸ್ಟ್ರೇಲಿಯಾ ಸಂಬಂಧ ಬೆಸೆಯುತ್ತಾ ಅನ್ಇಂಡಿಯನ್. ವೀಕ್ಷಿಸಿ ಸ್ಪೋರ್ಟ್ಸ್ ನ್ಯೂಸ್ ಇಂದು ಸಂಜೆ 6 ಗಂಟೆಗೆ. ಬ್ಯಾಕ್ ಅಂಡ್ ಡಲ್ ಆಗಿದ್ ನನ್ನ ಫೇಸ್ ಇಂದ ಬೇಜಾರಾಗಿ ಕಾಲೇಜ್ ಹೋಗೋಕೆ ಮನ್ಸಿರ್ತಿರ್ಲಿಲ್ಲ. ನಿಸರ್ಗಾಲಯ ರೂಟ್ ನಿಸರ್ಗಿಂದ ನನ್ನ ಫೇಸ್ ಬ್ರೈಟ್ ಅಂಡ್ ಲವ್ಲಿ ಆಗಿದೆ. ನಿಸರ್ಗಾಲಯ ರೂಟ್ ನಿಸರ್ಗ್ ಜೆಲ್ ಲೇಪ ಮತ್ತು ಫೇಸ್ ವಾಶ್. ತಗೊಳ್ಳಿ ಶೆಲ್ ರಿಮ್ಯೂಲಾ, ನನ್ನ ಪರಿಶ್ರಮಿ ಸಂಗಾತಿ. ಶೆಲ್ ರಿಮ್ಯೂಲಾ ಇಂಜಿನ್ ಸವೆತವನ್ನು 61% ಕಡಿಮೆ ಮಾಡುತ್ತದೆ ಮತ್ತು ಇಂಜಿನ್ ಬಾಳಿಕೆ ಹೆಚ್ಚಿಸುತ್ತದೆ. ಇದರಿಂದಾಗಿ ನಿಮಗೆ ಸಿಗುತ್ತದೆ ಅಧಿಕ ಉಳಿತಾಯ. ಶೆಲ್ ರಿಮ್ಯೂಲಾ ಇದು ಕೂಡ ನಿಮ್ಮಷ್ಟೇ ಪರಿಶ್ರಮಿ. ಪಾಪ ನಿಮ್ಮನ್ನು ನೋಡಿದ್ರೆ ಹಳ ಬಂದಂಗ ಆಯ್ತೈತೆ ಸರ್. ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ, ಬೈಬಾರ್ದು ಸರ್. ಏನು? ಸೀದಾ ಹೋಗಿ ಮೇಡಮ್ ಪಕ್ಕದಲ್ಲಿ ಮನ್ಕೊಂಬಿಡಿ ಸರ್. ಬೆಲೆಯು ಸ್ವಲ್ಪ ಮೌಲ್ಯವು OLX ಮಾರಿಬಿಡಿ. ಕೇಶ್ ಕಿಂಗ್ ಆಯುರ್ವೇದಿಕ್ ತೇಲ್ ತಯಾರಾಗಿದೆ 16 ವಿಶೇಷ ಆಯುರ್ವೇದಿಕ್ ಸತ್ವದಿಂದ. ಇದು ನನ್ನ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ, ಕಪ್ಪು, ದಟ್ಟ. ಕೇಶ್ ಕಿಂಗ್ ದ ಕಿಂಗ್ ಆಫ್ ಹೇರ್ ಆಯಿಲ್. ನಿಮ್ಮ ಶಿಶುವಿನ ಹೆಲ್ದಿ ತ್ವಚೆಗಾಗಿ ನಾವು ತಂದಿದ್ದೇವೆ ಒಂದು ಹೊಸ ರೇಂಜ್, ಲಿಬ್ರೋ ಬೇಬಿ ಡೈಪರ್ಸ್. ಸೂಪರ್ ಅಬ್ಸಾರ್ಬೆಂಟ್ ಕೋರ್ ಮತ್ತು ಲೀಕೇಜ್ ಪ್ರೊಟೆಕ್ಷನ್ ನೊಂದಿಗೆ. ಇದರಲ್ಲಿದೆ ಆಲೋವೆರಾ, ಕ್ಯಾಮೊಮೈಲ್, ಆಲಿವ್ ಆಯಿಲ್ ಮತ್ತು ವಿಟಮಿನ್ ಇ ಸತ್ವ. ಲಿಬ್ರೋ ಬೇಬಿ ಡೈಪರ್ಸ್ ನೈಸರ್ಗಿಕ ತತ್ವಗಳೊಂದಿಗೆ. ಈಗ ಇಂಜಿನ್ ಮೆಡಿಕಲ್ ಅಕಾಡೆಮಿಯಿಂದಲೂ ಶಿಫಾರಿತ. ಲಿಬ್ರೋ ಪ್ರತಿ ಕ್ಷಣ ಪ್ರೀತಿ ಭರಿತ. ಸ್ಕಾರ್ ಕ್ರೀಮ್ ಇದನ್ನು ರಾತ್ರಿಗೆ 1 ಬಾರಿ ಯೂಸ್ ಮಾಡಿ, ಮಾಡುತ್ತದೆ ಕಾಂತಿಯುತ, ತೆಗೆಯುತ್ತದೆ ಕಪ್ಪು ಕಲೆ, ಕೆಲವೇ ವಾರಗಳಲ್ಲಿ ಕೊಡುತ್ತದೆ ಸ್ಟಾರ್ಗಳ ಆಗಿರುವ ಹೊಳಪು. ಈಗ ಸ್ಟಾರ್ ಇಲ್ಲ, ಸ್ಟಾರ್ ಆಗಿ ಕಾಣಿರಿ. ಅಡ್ವಾನ್ಸ್ಡ್ ಇಂಡಿಯಾದ ಹಟು ಇದು. ಏನು ಬೇಕೋ ಅದು ಬೇಕೇ ಬೇಕು.
ಇನ್ನಂತೂ ತಾಗುವ ಹಠಮಾರಿ ಕಳಿಗಳಿಗಾಗಿ ಮೈಕ್ರೋಬಸ್ಟರ್ಸ್ ಹೊಂದಿದ ಹೊಸ ನಿರ್ಮಾ ಅಡ್ವಾನ್ಸ್. ನಿರ್ಮಾ ಅಡ್ವಾನ್ಸ್. ಹೇರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್ ಇಂದ ನನ್ನ ಕೂದಲು ಡ್ಯಾಮೇಜ್ ಆಗಿ ಉದ್ರೋಕ್ ಶುರು ಆಯ್ತು. ಸೆಸಾ ನನ್ಗೆ ಆಸಮ್ ರಿಸಲ್ಟ್ ಕೊಟ್ಟಿದೆ. ನನ್ ಕೂದಲು ಬೇರಿನಿಂದ ಥಿಕ್ ಅಂಡ್ ಸ್ಟ್ರಾಂಗ್ ಆಗಿ ಕೂದಲು ಉದ್ರೋದ್ ನಿಂತಿದೆ. 18 ಉತ್ತಮ ಗಿಡಮೂಲಿಕೆಗಳು, 5 ಅತ್ಯವಶ್ಯಕ ತೈಲ ಹಾಗೂ ಹಾಲಿನಿಂದ ಕೂಡಿದ ಪುರಾತನ ಕ್ಷೀರಪಾಕ ವಿಧಾನದಿಂದ ಪರಿಷ್ಕರಿಸಿದ ಸೇಸಾ ಮಿಲಿಯನ್ಸ್ ಚಾಯ್ಸ್ 100% ಆಯುರ್ವೇದಿಕ್. ಕನಸಿನ ಮೂಟೆಯ ಬೆನ್ನೇರಿ ಹಿಡಿವೆವು ನಾವು ನನಸಿನ ಹೆದಾರಿ. ಪ್ರಗತಿಯ ಗಾಲಿ ಸಾಗುತ್ತಿದೆ ಅಯ್ಯ, ನೋಡಯ್ಯ ನೋಡಯ್ಯ ಹೊಸ ಇಂಡಿಯಾ. ಹೊಸ ಯೋಚನೆ, ಹೊಸ ಹೆಗ್ಗುರುತು, ಟಿವಿಎಸ್ ಟೈರ್ಸ್. ಇನ್ನೊಮ್ಮೆ ಮೆಲ್ಲನೆ ನೀನೇಕೆ ನೋಡಿದೆ, ಸತ್ತಿಲ್ಲದಂತೆ ಮಿಂಚೊಂದು ಬಿಳಿ ವಿಷದ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾಕೆ ಇವತ್ತು ನಾವು ಬಳಸುವಂತ ಅದೆಷ್ಟೋ ಪದಾರ್ಥಗಳು ವಿಷವಾಗಿ ಪರಿವರ್ತನೆಗೊಳ್ತಾ ಇದೆ ಮತ್ತು ಯಾಕೆ ನಾವು ಈ ಒಂದು ವಿಷವನ್ನ ತಿಂತಾ ಇದ್ದೀವಿ ಅನ್ನುವಂಥದ್ದು ಮತ್ತು ಎಲ್ಲೆಲ್ಲಿ ಇದರ ಬಳಕೆ ಆಗುತ್ತೆ ಅಂತ ನಾವು ಇವತ್ತು ಮೈದಾ ವಿಚಾರ ಬಗ್ಗೆ ಮಾತಾಡ್ತಾ ಇದ್ವಿ. ನಾವಾಗಲೇ ನಿಮ್ಗೊಂದು ಕೇಳಿದೆ, ಈ ಮೈದಾ ಆಲ್ಮೋಸ್ಟ್ ನೀವು ಹೇಳಿದ ಹಾಗೆ ಇದರಲ್ಲಿ ಹಲವಾರು ರಾಸಾಯನಿಕ ವಿಚಾರಗಳಿರುತ್ತೆ. ಯಾಕಂದ್ರೆ ಮೈದಾವಾಗಿ ಪರಿವರ್ತಿಸೋಕೆ ಇದೆ ಅಂತ. ಈ ಮೈದಾ ಸಂಸ್ಕೃತಿ ಬಂದಿದ್ದು ಹೇಗೆ? ಗೋಧಿಯನ್ನ ಬಿಟ್ಟು ಜನ ಮೈದಕ್ಕೆ ಯಾಕೆ ಹೋದ್ರು? ಎಷ್ಟೋ ಬಾರಿ ಏನಾಗುತ್ತೆ ಗೊತ್ತಾ, ನನ್ನ ಹತ್ರ ಒಂದು ಮೆಷಿನ್ ಇದೆ, ಆ ಮೆಷಿನ್ಗೆ ಸೂಟಬಲ್ ಆಗಿರೋ ಪದಾರ್ಥ ಬೇಕು, ಅದಕ್ಕೆ ಮೆಕಾನಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ನಾನು ಮಿಷನ್ ತೆಗಿಯೋಂಗ್ ಚೇಂಜ್ ಮಾಡಕ್ಕಿಲ್ಲ, ಸಿಸ್ಟಮ್ ಚೇಂಜ್ ಮಾಡಕ್ಕಿಲ್ಲ, ಸಿಸ್ಟಮ್ಗೋಸ್ಕರ ಪದಾರ್ಥ ಚೇಂಜ್ ಮಾಡಲಿಲ್ಲ ನಾನು. ಸೊ ಮೆಕಾನಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಕ್ಕಂಥ. ಮತ್ತೆ ಇನ್ನೊಂದು ಏನಾಯ್ತು, ಇದಕ್ಕೊಂದು ಕ್ಯಾರೆಕ್ಟರ್ ಇದೆ ನೋಡಿ, ಏನು ಗ್ಲೂಟನ್ ಕ್ಯಾರೆಕ್ಟರ್, ಅದು ಎಲಾಸ್ಟಿಸಿಟಿ ಇದೆ, ಚೆನ್ನಾಗಿ ಇದು ಬರುತ್ತೆ, ಏನೇನ್ ಬೇಕು ಮಾಡ್ಬೋದು, ರುಮಾಲಿ ಹಿಂಗ್ ಮಾಡ್ಬಿಟ್ಟು ಹಿಂಗ್ ಹಾಕ್ಬೋದು ಅದನ್ನ, ಆಯ್ತಾ. ಅದು ಇಲ್ಲಿ ರುಮಾಲಿ ಇಲ್ಲಿ ಸಿಗಾಕೊಂಡ್ರೆ ಕಷ್ಟ, ಆಮೇಲೆ ಕೊನೆಗೆ ರುಮಾಲ್ ಆಗ್ಬಿಟ್ಟು ಕಷ್ಟ. ಸೊ ಈ ಪ್ರಾಬ್ಲಮ್ ಆಗಿದೆ. ಇದು ಬಂತು, ಬಟ್ ಅದು ಇಂಡಿಯಾ ಬಾಂಗ್ಲಾದೇಶ್ ಇಲ್ಲಿ ಜಾಸ್ತಿ. ಮತ್ತೆ ನಿಮಗೆ ಟೆಕ್ನಾಲಜಿನೇ ತಪ್ಪು, ರೋಲರ್ ಫ್ಲೋರ್ ಮಿಲ್ ಟೆಕ್ನಾಲಜಿಯೇ ಬದಲಾಗಬೇಕು. ನಾವು ಈಗ ಒಂದು ಮಷಿನ್ ಇಟ್ಕೊಂಡಿದೀವಿ, ಈಗ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಮಿಲ್ಲವರು ಈಗ ಒಂದು ತೋರಿಸ್ತಾರೆ, ಈಗ ಈ ಬೀಸೋ ಕಲ್ ತೋರಿಸ್ಬಿಟ್ಟು ನಾವು ನಿಮಗೆ ಹಿಂಗೆ ಹಿಟ್ ಮಾಡ್ಕೊಡ್ತೀವಿ ಅಂತ, ಚಕ್ಕಿ ಮಿಲ್ಲಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ. ಇವತ್ತು ನೋಡಿ ಎಲ್ಲರೂ ಚಕ್ಕಿ ಮಿಲ್ ಇಂಡಿಯಾದ ಬೆಸ್ಟ್ ಟೆಕ್ನಾಲಜಿ, ಅಮೆರಿಕನ್ಸ್ ಪೇಟೆಂಟ್ ಮಾಡಿದ್ರು. ಇಂಡಿಯಾದೇನೆ ಅಮೆರಿಕದಲ್ಲಿ ಹೋದವನು ಪೇಟೆಂಟ್ ಮಾಡಿ ದೊಡ್ಡ ಗಲಾಟೆ ಆಯ್ತು. ಚಕ್ಕಿ ಮಿಲ್ ನಮ್ದು, ಚಕ್ಕಿ ಮಿಲ್ಲಲ್ಲಿ ಇಡೀ ಗೋಧಿ ಪುಡಿ ಆಗ್ತದೆ. ರವೆ ಬೇಕಾದ್ರೆ ರವೆ, ಏನ್ ಬೇಕು ಅದು ನಿಮ್ಮ ಜರಡಿ ಚೇಂಜ್ ಮಾಡಿದ್ರೆ ಮಾಡ್ಕೋಬಹುದು. ಬೆಸ್ಟ್ ಸಿಸ್ಟಮ್. ಜರ್ಮನಿಯಲ್ಲಿ ನಾನು ಕೆಲವು ಮನೆಯಲ್ಲಿ ನೀವು ನೋಡಿದ್ರೆ ನಿಮ್ಗೆ ಪ್ರತಿಯೊಬ್ಬನ ಮನೆಯಲ್ಲೂ ಒಂದು ಮಿಷನ್ ಇರುತ್ತೆ, ಒಂದು ಸಣ್ಣ ವುಡನ್ ಬಾಕ್ಸ್ ತರ ಇರ್ತದೆ. ರೊಟ್ಟಿ ಮಾಡಬೇಕು, ಏನಾದ್ರು ಮಾಡಬೇಕು, ಬ್ರೆಡ್ ಮಾಡಬೇಕು ಅಂದ್ರೆ ಗೋಧಿ ಈಗ ಹಾಕ್ತಾರೆ, ಪುಡಿಯಲ್ಲಿ ಬರುತ್ತೆ, ಫ್ರೆಶ್ ಆಗಿ ಮನೇಲಿ ಮಾಡ್ಕೊಳ್ತಾರೆ. ಬ್ರ್ಯಾಂಡೆಡ್ ಅಂತ ತಗೊಳ್ಳಲ್ಲ ಅವರು, ಮೈದಾ ಯೂಸ್ ಮಾಡಲ್ಲ. ಮತ್ತೆ ಯಾವುದು ಅದು ಹೋಲ್ ಕ್ಯಾನ್ ನೆವರ್ ಬಿ ಮ್ಯಾಚ್ಡ್ ಬೈ ಸಮ್ ಆಫ್ ಇಟ್ಸ್ ಪಾರ್ಟ್ಸ್ ಅಂತ. ಒಂದು ಅದರ ಈಗ ಕಡಲೆ ಬೀಜ ತೆಗೆದು ನಿಮಗೆ ಎಣ್ಣೆ ಸಪರೇಟ್ ಮಾಡಿ, ಪ್ರೋಟೀನ್ ಸಪರೇಟ್ ಮಾಡಿ, ಫೈಬರ್ ಸಪರೇಟ್ ಮಾಡಿದ್ರೆ ಒಟ್ಟು ಮಾಡಿ ತಿಂದ್ರೆ ಸರಿ ಬರಲ್ಲ, ಅದು ಪ್ರಯೋಜನ ಸಿಗಲ್ಲ. ಕಡಲೆ ಬೀಜಗೆ ತಿನ್ಬೇಕು. ಹೌದು. ಸೊ ಈ ಹೋಲ್ಸಮ್ ಅಂತ ಹೇಳ್ತಕ್ಕಂಥದ್ದು ಅದು ಈ ಸೆಗ್ರಿಗೇಟ್ ಮಾಡಿದ್ವಿ, ಅದಕ್ಕೆ ನಾವು ಜೋತ್ ಬಿದ್ದೀವಿ, ನಾವು ಹಾಗೆ ಉಳ್ಕೊಂಡ್ಬಿಡ್ತು. ನಮ್ಮ ಭಾರತೀಯರಿಗೆ ಇನ್ನೊಂದು ಏನಂದ್ರೆ ಬಿಳಿಯ ಮೋಹ ಇದೆ, ವೈಟ್ ಸುಪ್ರಿಮೆಸಿ ಅಂತಾರೆ. ಕೆಲವರು ಹೇಳೋದು ಬ್ರಿಟಿಷ್ನವರಿಗೆ ಭಾರತವನ್ನು ಆಳೋದು ಅಷ್ಟು ಕಷ್ಟ ಆಗಲಿಲ್ಲ ಅಂತ, ಬಣ್ಣಕ್ಕೆ ಮೋಜು ಬಿದ್ದುಬಿಟ್ಟು ನಾವು ವೈಟ್ ಸುಪ್ರಿಮೆಸಿ ಅಂತ ನಾವೇ ನೋಡಿ. ಇವತ್ತು ಸುಪ್ರೀಂ ಕೋರ್ಟ್ ಇದು ಕೊಡ್ತು, ಈ ಫೇರ್ ಅಂಡ್ ಲವ್ಲಿ ಬಣ್ಣದಿಂದ ನೀವು ಇನ್ನೊಬ್ಬರಿಗೆ ಕಪ್ಪಿರೋರ್ನ ಶೇಮ್ ತರ ಮಾಡ್ತೀರಾ, ಅದು ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಒಡಿಟ್ ಕೊಡ್ತು. ಅದು ನಮ್ಮ ಮೈ ಬಣ್ಣದ ಮೇಲೆ ನಮಗೆ ಮೋಹ ಇರೋದಲ್ಲ, ಆಹಾರದ ಬಣ್ಣದಲ್ಲೂ ಅದೇ ವ್ಯಾಮೋಹ ಇದೆ. ಅದಕ್ಕೆ ಹೇಳ್ತಾರೆ ಭಾರತದ ಊಟದ ಪದ್ಧತಿ ಒಂದು ರೀತಿಯ ರೇಸಿಸಮ್ ಅಂತ. ರೇಸಿಸಮ್ ಇನ್ ಅವರ್ ಈಟಿಂಗ್ ಹ್ಯಾಬಿಟ್. ನೋಡು ದೃಷ್ಟಿ ಬದಲಾಗಬೇಕಾಗಿದೆ. ಆ ಬಣ್ಣಗಳನ್ನ ಇಷ್ಟಪಡಬೇಕು ನಾವು. ಮೈದಾ ಮಾಡಿದ್ರಪ್ಪ, ಮಾಡೋ ತಪ್ಪು ಮೊದಲನೇದು, ಇದನ್ನ ಸೆಗ್ರಿಗೇಟ್ ಮಾಡಿ ಮಾಡೋ ತಪ್ಪು. ಅಲ್ಲಿ ಅತ್ಯುತ್ತಮವಾದ ಪೌಷ್ಟಿಕಾಂಶ ಬೂಸಾದಲ್ಲಿ ಹೋಗುತ್ತೆ. ನಾನು ಅದಕ್ಕೆ ಹೇಳೋದು, ಈ ಬೂಸಾ ಸಾಹಿತ್ಯ ಅಂದಾಗ ದೊಡ್ಡ ಗಲಾಟೆ ಮಾಡ್ತೀವಿ, ಮಾಡಬಾರ್ದಾಗಿತ್ತು, ಅದ್ರಲ್ಲಿ ಬಹಳ ಪೌಷ್ಟಿಕಾಂಶ ಇದೆ ಇರೋ ಪ್ರೋಟೀನು ಫ್ಯಾಕ್ಟ್ರಿ ಎಲ್ಲ ಇರೋದು ಅದರಲ್ಲಿ. ಸೊ ಈ ಬೂಸಾ ಇಲ್ಲಿ ಇನ್ನೊಂದು ಏನಾಯ್ತು, ಸರಿ ಮಾಡದಂತೂ ಮಾಡಿದ್ರಲ್ಲ, ಮಾಡಿ 16 ಕೆಮಿಕಲ್ ಹಾಕ್ಬೇಕು. ಇಲ್ಲಿ ನೋಡಿ, ಈಗ ಯೂರಿಯಾ ಕೂಡ ಹಾಕಿದಾರಲ್ಲ, ಯಾಕಿದು ಈ ಕಾರ್ಬೋಮೈಡ್ ಯೂರಿಯಾನು ಕೂಡ ನಾವು ಅಲ್ಲಿ ಹಾಕ್ತಾ ಇದೀವಿ, ಅಲೋ ಮಾಡಿದ್ದಾರೆ. ಹೇಗೆ ತಾನೇ ಅಲೋ ಮಾಡಕ್ ಆಗ್ತದೆ?
ಮೈದಾಕ್ ಯೂರಿಯಾ ಬೇರೆ ಹಾಕ್ಬೋದು, ಯಾವ್ದು ಬೇಕಾದ್ರೂ ಹಾಕಿ ನಾವು ಅದನ್ನ ಬಿಳಿ ಮಾಡ್ಬೋದು. ಬಿಳಿ ಮಾಡಿದ್ರೂ ಪರವಾಗಿಲ್ಲ. ಇಲ್ಲಿ ಇಶ್ಯೂ ಏನಾಗುತ್ತೆ, ಕೆಮಿಕಲ್ಸ್ ಹಾಕಿದ್ರಪ್ಪ ಬಿಳಿ ಮಾಡಿದ್ರಪ್ಪ ಏನೋ ರೊಟ್ಟಿ ಮಾಡೋದು ಆವಿಯಾಗಿ ಹೋಯ್ತು ಅಂತ ಹೇಳಿದ್ರು ಪರವಾಗಿಲ್ಲ. ಆ ಕೆಮಿಕಲ್ಸ್ ಇದ್ರ ಕೆಮಿಕಲ್ಸ್ ಜೊತೆ ಮಿಕ್ಸ್ ಆಗಿ ಅಲಕ್ಸನ್ ಪ್ರೊಡ್ಯೂಸ್ ಆಗೋದ್ರಿಂದ ಅಲಕ್ಸನ್ ಏನ್ ಮಾಡುತ್ತೆ ಅಂತ ಹೇಳಿ ನಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ಶುಗರ್ ಮ್ಯಾನೇಜ್ಮೆಂಟ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು ಪ್ಯಾಂಕ್ರಿಯಸ್ ಅಲ್ಲಿ. ಪ್ಯಾಂಕ್ರಿಯಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ. ಆ ಬೀಟಾ ಸೆಲ್ಸ್ ಇದು ಕೊಲ್ಲುತ್ತೆ. ಅದು ಪ್ರೊಡಕ್ಷನ್ ಯೂನಿಟ್ ಡ್ಯಾಮೇಜ್ ಮಾಡುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಯೂನಿಟ್ ಎಂದು ಅದು ಡ್ಯಾಮೇಜ್ ಆಗುತ್ತೆ. ಅದು ಡ್ಯಾಮೇಜ್ ಆದ್ಮೇಲೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗಲ್ಲ. ಈಗ ನಾವು ಈ ವ್ಯವಸ್ಥೆಯನ್ನೇ ಕೆಡಿಸ್ತಕ್ಕಂಥದ್ದಿದೆಯಲ್ಲ. ಮತ್ತೆ ಗೊತ್ತೇ ಇದೆ ಎಲ್ರಿಗೂ, ಇದು ಈ ಸೈನ್ಸ್ ಇತ್ತೀಚಿಂದಲ್ಲ, ಒಂದು 10-15 ವರ್ಷದಿಂದ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಪಿಯರ್ ರಿವ್ಯೂ ಜರ್ನಲ್ ಅಲ್ಲಿ ಪಬ್ಲಿಕೇಶನ್ ಆಗಿದೆ. ಅದು ನೋಡ್ಬಿಟ್ಟು ನಾವು ಇದೆಲ್ಲ ಬೇರೆ ದೇಶಗಳು ಯಾವ ತರ ಮಾಡಿದ್ರು ಅಂತ ಮಾಡಬೇಕಾಯ್ತು. ಭಾರತೀಯರು ಅಟ್ಲೀಸ್ಟ್ ಇವತ್ತಾರು ಎಚ್ಚೆತ್ಕೊಂಡು ಈ ಬಿಳಿಯ ವ್ಯಾಮೋಹ ಬಿಟ್ಟು ಇಡೀ ಗೋಧಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಗೋಧಿ ಉಪಯೋಗಿಸ ಸುಮಾರು 100 ಮಿಲಿಯನ್ ಟನ್ ಗೋಧಿ ಉಪಯೋಗಿಸ್ತೀವಿ ನಾವು. ಅದರಲ್ಲಿ 15 ಮಿಲಿಯನ್ ಟನ್ ಮೈದಾ ಬರ್ತಾ ಇದೆ. ಮತ್ತೆ ಎಲ್ಲ ಬರೀ ಬ್ರೆಡ್ ಬೇಕರಿ ಅಲ್ಲ, ನಮ್ಮ ಚಿರೋಟಿಯಿಂದ ಹಿಡಿದು ಸ್ವೀಟ್ ಇಂದ ಹಿಡಿದು ಮೈದಾ ಇಲ್ದಿರೋ ಸ್ವೀಟ್ ಆಗಿದೆ ಹೇಳಿ. ಎಲ್ಲ ಮಾಡಿ ತಿನ್ನೋಣ, ಒಳ್ಳೆ ತಿನ್ನೋಣ. ನಮ್ಗೇನಾಗಿದೆ ಈ ಸಣ್ಣ ಇದರಲ್ಲಿ ನಮ್ಗೆ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಒಂದೇನಾಗಿದೆ, ಯಾವುದೋ ಒಂದು ಪದಾರ್ಥ ಬರುತ್ತೆ, ಮೈದಾ ಬರುತ್ತೆ. ನಮ್ಮಲ್ಲಿ ಏನಂತ ಡಿಸ್ಕನೆಕ್ಷನ್ ಅಂತೆ. ಊಟ ಅಂಗಡಿಯಲ್ಲಿ ಸಾಮಾನು ತಂದ್ರೆ ನಾವು ಅದನ್ನ ತಯಾರು ಮಾಡೋರು ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ಕೃಷಿಯಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ಕೃಷಿಯಲ್ಲಿ ಗೊತ್ತಿರೋರಿಗೆ ಮಣ್ಣು ಗೊತ್ತಿಲ್ಲ, ಮಣ್ಣು ಗೊತ್ತಿರೋರಿಗೆ ಪರಿಸರ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು. ಡಿಸ್ಕನೆಕ್ಟೆಡ್ ನಮಗೆ ನಾಲೆಜ್ ಇದೆ. ಸೊ ಅದು ನಮಗೆ ಬರಬೇಕು. ನಿಜವಾಗಿಯೂ ಒಂದೊಂದು ವಿಚಾರವನ್ನ ಕೇಳ್ತಾ ಹೋದ್ರೆ ಆಶ್ಚರ್ಯ ಆಗತ್ತೆ. ಮತ್ತೆ ಯಾವ ಪ್ರಪಂಚದಲ್ಲಿ ನಾವಿದ್ದೀವಿ ಮತ್ತೆ ನಾವೇನ್ ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ತಿನ್ನುವ ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಅನುಮಾನ ದೃಷ್ಟಿಯಲ್ಲಿ ತಿನ್ಬೇಕಾಗತ್ತೆ ಅನ್ನೋದು. ಇದೇ ಅನುಮಾನ ಪಬ್ಲಿಕ್ ಕೂಡ ಇದೆ. ಅವರು ಕೂಡ ಸಾಕಷ್ಟು ಜನ ಒಂದಷ್ಟು ಸಮಸ್ಯೆಗಳನ್ನ ಅನುಮಾನಗಳನ್ನ ಕರೆ ಮಾಡಿದ್ದಾರೆ. ರಾಘು ಅನ್ನೋರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಘು ನಮಸ್ಕಾರ. ನಮಸ್ಕಾರ. ಎಸ್ ನಮಸ್ತೆ. ಈ ಮೈದಾ ಹಿಟ್ಟಿನ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ಈ ಬೇಕರಿ ಐಟಮ್ಸ್ ಅಥವಾ ಪರೋಟ ಪ್ರಿಯರ? ಸರ್ ಅಲ್ಲ ಸರ್, ನಾನು ಅದ್ರ ಬಗ್ಗೆ ಇವಾಗ ನಿಮ್ಮ ಆಫರ್ ಹೋಗಿ ನೋಡ್ತಾ ಇದ್ದೀನಿ. ಅದ್ರಗೋಸ್ಕರ ಇವಾಗ ನಾವು ಬಿಳಿ ವಿಷಯ ಅಂತ ಹೇಳ್ಬಿಟ್ಟು ಸಾರು ಒಂದು ಇದ್ರ ಬಗ್ಗೆನೇ ಇದ್ ಮಾಡ್ತಾ ಇದ್ದಾರೆ. ಯಾಕೆ ಬಿಳಿ ವಿಷಯ ಅಂತ ಅದು ಭಯ ಆಗ್ತಾ ಇದೆ ದೇವರಣಿ ಸರ್. ಯಾಕಂದ್ರೆ ನಮ್ಮ ಹುಡುಗರು ಬೆಳಗ್ಗೆ ಆದ ತಕ್ಷಣ ಪೂರಿ ಬೇಕು, ಮತ್ತೆ ಇರ್ಬೇಕು ಅಂತ. ಅದು ಏನು ಒಳ್ಳೆ ಬಿಳಿಯಾಗಿ ಬರ್ಬೇಕು, ಊದ್ಕೊಂಡು ಬರ್ಬೇಕು. ಮತ್ತೆ ಅದೇನು ಬರ್ಲಿಲ್ಲ ಅಂದ್ರೆ ಅವ್ರ ತಾಯಿನ ಇದ್ ಮಾಡ್ತಾರೆ. ಮತ್ತೆ ಡಾಕ್ಟರ್ ಶೋಭಾ ನಾಯ್ಡು ಮೇಡಮ್ ನವ್ರು ಹೇಳಿದ್ರು, ಈ ರೀತಿ ನಾವೆಲ್ಲ ನಮ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ನಾವೆಲ್ಲ ನಮ್ಮ ಅಜ್ಜಿ ಎಲ್ಲ ನಮ್ ರಾಗಿ ಗಂಜಿ ಕೊಡ್ತಾ ಇದ್ರು, ಅಂಬಲಿ ಕೊಡ್ತಾ ಇದ್ರು. ಹೆಂಗೋ ಇರ್ತಾ ಇತ್ತು ಸರ್. ಹೆಲ್ಪ್ ನೇಚರ್ ಅನ್ನೋದು ಹೆಂಗಿರ್ತಾ ಇತ್ತು ಅಂದ್ರೆ ಹಂಗಿರ್ತಾ ಇತ್ತು ಸರ್. ಇವತ್ತು ಎಲ್ಲ ಬಂದು ಬಿಸ್ನೆಸ್ ಅನ್ನ ಹಾಳು ಮಾಡ್ಬಿಟ್ಟವ್ರೆ. ಈ ಫುಡ್ ಆಕ್ಟ್ ಅಂತ ಇದಾರಲ್ಲ ಸರ್, ನಾನು ರಘು ಸರ್ ಮಾತಾಡ್ಬೇಕು ನಿಮ್ಗೆ. ಹೇಳಿ. ಆ ಫುಡ್ ಆಕ್ಟ್ ಬಗ್ಗೆ ರಘು ಸರ್ ಬರ್ತಾ ಇದಾರ, ಹೇಳ್ತಾ ಇದಾರ ಸರ್. ನಾವು ಫುಡ್ ಆಕ್ಟ್ ಬಗ್ಗೆ ನೀವೇನೋ ನೋಡ್ಬಿಟ್ರೆ ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಆಗುತ್ತೆ. ಮತ್ತೆ ನಮ್ಗೆ ಒಂಥರ ಬಾಧೆ ಆಗುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರನ್ನ ಏನು ಅಂತ. ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಕೊಟ್ಟರೆ ಕಾಲಕ್ಕೆ ತಕ್ಕಂತ ಕೆಲವು ಮಾಹಿತಿಗಳನ್ನು ನಾವು ಚಾನೆಲ್ ಮೂಲಕ ಕೊಡ್ತೀವಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಇದ್ರ ಬಗ್ಗೆ ಫುಡ್ ನ ಬಗ್ಗೆ ವಿಶೇಷವಾದಂತ ಮಾಹಿತಿ ಸಿಗುತ್ತೆ ಅನ್ನೋದು ಅವರು ಅಲ್ಲ. ಅದೇ ನಮ್ಗೆ ಏನಾಗಿದೆ ಅದೇ ಹೇಳ್ತಾರೆ ನೋಡಿ. ಸರ್ಕಾರ ಅಮೆರಿಕದಲ್ಲಿ ಹೇಳ್ತಾರೆ $300 ಬಿಲಿಯನ್ ಫುಡ್ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ರೆ ಆಹಾರದ ವಿದ್ಯಾಭ್ಯಾಸ, ಆಹಾರದ ಮಾಹಿತಿ ಕೊಡಕ್ಕೆ $3 ಬಿಲಿಯನ್ ಅಂತ ಹೇಳ್ತಕ್ಕಂಥದ್ದು. ಮಾಹಿತಿಗೆ ಹೆಚ್ಚು ಖರ್ಚು ಮಾಡಬೇಕು. ನಮ್ಗೆ ಇವತ್ತು ಎಲ್ಲಾ ಮಾಹಿತಿ ನಮಗೆ ಸಿಗ್ತಾ ಇರೋದು ಅಡ್ವರ್ಟೈಸ್ಮೆಂಟ್ ಮೂಲಕ. ನಿಜವಾದ ಮಾಹಿತಿ ಸಿಗ್ತಾ ಇಲ್ಲ, ಇನ್ಫಾರ್ಮೇಶನ್ ಬೇಕು. ಅದಕ್ಕೆ ಹೇಳ್ತಾರೆ ನಮ್ಮ ಕಾರಿನ ಭಾಗಗಳೆಲ್ಲ ಗೊತ್ತು, ನಮ್ಮ ಭಾಗಗಳೇ ನಮ್ಗೆ ಗೊತ್ತಿಲ್ಲ ಅಂತ. ರಘು ಎತ್ತಿದ ಪ್ರಶ್ನೆ ಸಮಂಜಸ. ಅಂದ್ರೆ ಅವ್ರು ಹೇಳ್ತಾರೆ ಈಗ ನಾವೊಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ರೆ ಓಕೆ, ಇದಾದ್ಮೇಲೆ ಮತ್ತೆ ಮಾಹಿತಿ ಬೇಕಂದ್ರೆ ಇಲ್ಲ, ನಮಗೆ ಆ ಸಿಸ್ಟಮ್ ಇಲ್ಲ ಅನ್ನೋದು. ಅಥವಾ ಇದ್ರೂ ಶ್ರೀಸಾಮಾನ್ಯನಿಗೆ ಅದೇ ಸಿಗೋದಿಲ್ಲ. ಖಂಡಿತ. ಅದಕ್ಕೆ ಯಾರು ಹೇಳ್ತಾರೆ ವಿ ಹ್ಯಾವ್ ರೈಟ್ ಟು ಇನ್ಫಾರ್ಮೇಶನ್ ಬಟ್ ನೋ ರೈಟ್ ಇನ್ಫಾರ್ಮೇಶನ್ ಅಂತ. ಪ್ರಾಬ್ಲಮ್ ಇದೆ. ಐ ಥಿಂಕ್ ಪ್ರತಿಯೊಂದು ವಿಷಯಕ್ಕೂ ಬೇಕಾದ್ರೆ ಲೈಬ್ರರಿ ಹೋಗ್ಬಿಟ್ಟು ಅತ್ಯಂತ ಫುಟ್ ಓದ್ಬಿಟ್ಟು ಅದು ಯಾವ್ದು ರೈಟ್ ರಾಂಗ್ ಅನ್ನೋದಕ್ಕಂತೂ ಯಾರು ಸ್ಟಾಪ್ ಮಾಡೋದಿಲ್ಲ. ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟು. ಪ್ರತಿ ಸಾರಿ ನಾವು ಟಿವಿ ಮುಂದೆ ನಿಂತ್ಕೊಂಡು ನಮ್ಗೆ ಮಾಹಿತಿ ಬೇಕಂದ್ರೆ ಎಲ್ಲಿ ಸಿಗುತ್ತೆ? ಐ ಥಿಂಕ್ ಇಟ್ ಇಸ್ ಫಾರ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಮ್ ಶರೀರ, ನಮ್ ಕುಟುಂಬ, ನಮ್ ಮಕ್ಕಳಿಗೆ ಅಂತ ಒಂದು ಪ್ರಯತ್ನ ಮಾಡ್ಲೇಬೇಕು. ನಾವು ಪ್ರತಿಯೊಂದನ್ನು ಕೂಡ ಇನ್ನೊಬ್ರು ಹೇಳಿದ್ದನ್ನೇ ಕೇಳಬೇಕು ಅಂತಿಲ್ಲ. ನಾವು ಕೂಡ ವಿಷಯಗಳನ್ನ ಸರ್ಚ್ ಮಾಡಬಹುದು. ಈಗ ಇಂಟರ್ನೆಟ್ ಇದೆ. ಯಾವುದೇ ವಿಚಾರವನ್ನ ನೀವು ಟೈಪ್ ಮಾಡಿದ ತಕ್ಷಣ ನಿಮ್ ಕಣ್ಮುಂದೆ ಬರುವಷ್ಟರ ಮಟ್ಟಿಗೆ ಟೆಕ್ನಾಲಜಿ ಮುಂದುವರೆದಿದೆ. ಅದರಿಂದ ಮಾಹಿತಿಗಳು ಸಿಗುತ್ತೆ, ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಜಮಖಂಡಿಂದ ಗುರು ಅವರು ನಮ್ಮ ಜೊತೆ ಸಂಪರ್ಕದ. ಗುರು ನಮಸ್ಕಾರ. ನಮಸ್ಕಾರ ಸರ್. ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿಂದ. ಹೇಳಿ ಗುರು. ಗುರು ಜಗತ್ ಅಂತ ಹೇಳಿ. ನಾವು 16 ವರ್ಷದಿಂದ ಜಮಖಂಡಿಯಲ್ಲಿ ಜಿಮ್ ಇನ್ಸ್ಟ್ರಕ್ಟರ್ ಆಗಿ ನಿವೃತ್ತಿ ಹೊಂದಿದ್ದೀವಿ. ಇವಾಗ ನೀವು ಆಹಾರ ಬಗ್ಗೆ ಹೇಳ್ತಿರಲ್ವಾ, ನಾನು ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀನಿ. ಈ ತರ ಆಹಾರ ಎಲ್ಲಾ ಕಡೆ ಸಣ್ಣ ಪುಟ್ಟ ಬೇಕರಿಯಲ್ಲಿ ಅಲ್ಲಿ ತುಂಬಾ ಎಲ್ಲಾ ಕಡೆ ನಡೀತಾ ಇದೆ ಸರ್. ಇಂಥ ಕಲಬೆರಕೆ ಆಹಾರ ಇಲಾಖೆದವರು ಯಾಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ? ಆದ್ರೆ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅನ್ನುವಂಥದ್ದು.
ಆರು ಇಲಾಖೆದವರು ಇದ್ರ ಬಗ್ಗೆ ಆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಲ್ಲಿಸಬಹುದಲ್ವಾ? ಮತ್ತೆ ಸಣ್ಣ ಸಣ್ಣ ಸಂಘದವರು ಎದಕ್ಕೆ ಇದನ್ ಮಾಡ್ತಾರೆ, ಏನೇನೋ ಮಾಡ್ಕೊಂಡು ಹೋಗ್ತಾರೆ. ಯಾವ್ದು ಸಣ್ಣ ಪುಟ್ಟದ ಕೆಲಸ ಏನೋ ಬಂದ್ರೆ ಏನೇನು ತಮ್ಮ ಹೆಸರಿಗೋಸ್ಕರ ಏನೇನು ಮಾಡ್ತಾರೆ. ತಡೆಗಟ್ಟೋದು ಹೇಗೆ ಅನ್ನುವಂಥದ್ದು ಅದು ಕೂಡ ಒಂದು ಪ್ರಮುಖವಾದಂತಹ ಪ್ರಶ್ನೆ. ಅದಕ್ಕೆ ನಿಮ್ಗೆ ಗುರು ನಿಮ್ಗೆ ಉತ್ತರ ಸಿಗಬಹುದು. ಹೇಗೆ ನಿಲ್ಲಿಸಬಹುದು ಅನ್ನುವಂಥದ್ದು. ಆಕ್ಚುಲಿ ಇದು ಮೈದಾ ಅನ್ನೋದು ನಮ್ ಇಂಡಿಯನ್ ಬೇಸಲ್ಲಿ ನೋಡಿದ್ರೆ ನಮ್ ಆಕ್ಚುಲಿ ಇಂಡಿಯನ್ ಕನ್ಸಂಪ್ಷನ್ ಇಲ್ಲ ಅಷ್ಟು ಮೈದಾ. ಯಾಕಂದ್ರೆ ನಾವು ಫಂಕ್ಷನ್ಗೆ ಮಾಡುವಾಗ ಮುಂಚೆ ನಮ್ ತಾಯಿಯವರು ಎಷ್ಟೋ ವರ್ಷ ಮುಂಚೆ ನಾವು ಮೈದಾ ಅಷ್ಟು ಉಪಯೋಗಿಸ್ತಾ ಇರಲಿಲ್ಲ. ಎಸ್ ಆಸ್ ಯು ಮೆನ್ಷನ್ ಕೇರಳದಲ್ಲಿ ಪರೋಟ ಮಾಡೋದು ಅವ್ರಿಗೆ ಅದು ರೆಗ್ಯುಲರ್ ಡೇ ಟು ಡೇ ವೆರೈಟಿ ಇರೋದ್ರಿಂದ ಅವ್ರು ಮಾಡ್ತಾರೆ ಹೊತ್ತು ನಮ್ಮೇಲೆಲ್ಲ ಆಂಧ್ರದಲ್ಲಿ ಕನ್ನಡದಲ್ಲಿ ಯಾವ ನಾವು ಹಬ್ಬ ಇದ್ದಾಗ ಏನೋ ಒಬ್ಬಟ್ಟು ಮಾಡ್ಕೊಳೋದು ಆತರ ಉಪಯೋಗಿಸ್ತಾ ಇದ್ವಿ ಹೊತ್ತು. ದಿವಸ ಯಾರು ಕೇಕ್ ತಿಂತಾ ಇದ್ರು, ಬ್ರೆಡ್ ತಿಂತಾ ಇದ್ರು. ದಿಸ್ ಮೈದಾ was actually started in America, Europe ಯಾರು ಅವರು ದಿವಸಕ್ಕೂ ಬ್ರೆಡ್ ತಿನ್ನೋರು ಅಂತ ಪ್ರದೇಶದಲ್ಲೇನೆ ಆಕ್ಚುಲಿ ಇದು ಉಪಾಯ ಆಗಿದ್ದು. ಎಲ್ಲ ಕಾರಣ ನಾವು ಹೇಗೆ ಎವ್ರಿಥಿಂಗ್ ಟು ಫಾಲೋ ದ ವೆಸ್ಟ್, ಹಾಗೆ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ವೆಸ್ಟ್ ತರ ನಾವು ಕಾಪಿ ಮಾಡೋದ್ರಿಂದ ಆಲ್ಮೋಸ್ಟ್ ಈಗ ದಿನವೂ ಕೂಡ ಪ್ರತಿಯೊಂದು ಆಹಾರದಲ್ಲಿ ಮೈದಾ ಇರುವಂತ 10-15 years ಇಂದ ಈಗ ಬದಲಾವಣೆ ಆಗಿದೆ. ಸೊ ಐ ಥಿಂಕ್ ರೈಟ್ ನಾವು ಆದಷ್ಟು ಹೊರಗಡೆ ತಿನ್ನೋದೆಲ್ಲ ಬಿಟ್ಬಿಟ್ಟು ಮನೆಯಲ್ಲಿ ಕರೆಕ್ಟ್ ಆಗಿ ಅಡಿಗೆ ಮಾಡ್ಕೊಂಡು ತಿನ್ನೋದೆಲ್ಲ ಎಷ್ಟೋ ಉತ್ತಮ. ಹಾಗೆ ಅಂತ ಮೈದಾನ ಒಂದೊಂದು ಲೆಕ್ಕಾಚಾರದಲ್ಲಿ ಬೇಕಾಗುತ್ತೆ, ಬಟ್ ಡೋಂಟ್ ಓವರ್ ಯೂಸ್ ದಟ್. ಈಗ ಪ್ರತಿಯೊಂದು ಆಹಾರ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಷ್ಟು ಜನ ಮನೇಲಿ ಅಡಿಗೆ ಮಾಡ್ಕೊಂಡು ತಿಂತಾ ಇದಾರೆ. ಒಂದೊಂದು ಹಂತದಲ್ಲಿ ಬೇಕಾಗತ್ತೆ ಅನ್ನುವಂತ ಮಾತು. ಅಂದ್ರೆ ಇದು ಆರೋಗ್ಯಪೂರ್ಣವಾಗಿ ಬೇಕಾ ಅಥವಾ ರುಚಿಗಷ್ಟೇ ಬೇಕಾ ಅಂತ? ಸಮಟೈಮ್ಸ್ ಸ್ಮಾಲ್ ಅಮೌಂಟ್ ಆಫ್ ಕ್ವಾಂಟಿಟೀಸ್ ಬೇಕಾಗುತ್ತೆ. ಹಾಗೆ ಅಂತ ಅದು ಬಿಟ್ಟು ನಾವು ಫುಲ್ 3 times ಹೊರಗಡೆ ಹೋಗಿ ತಿನ್ನೋದು, ಕೇಕ್ ತಿನ್ಕೊಂಡಿರೋದು, ಬರ್ಗರ್ ತಿಂತಾ ಇರೋದು, ಸ್ಯಾಂಡ್ವಿಚಸ್ ತಿಂತಾ ಇರೋದು ಅನ್ನೋದು ಐ ಥಿಂಕ್ ದಟ್ ಲೈಫ್ ಸ್ಟೈಲ್ ಹ್ಯಾಸ್ ಟು ಬಿ ಚೇಂಜ್ಡ್. ಒಂದು ಮುಖ್ಯವಾಗಿ ಮೈದಾ ಈಗ ನಮ್ಗೆ ಸಮಸ್ಯೆ, ಮೊದಲನೇ ಸಮಸ್ಯೆ ಏನು, ಮೈದಾ ಹಳದಿ ಬಣ್ಣದ್ದು. ಆ ಹಳದಿ ಬಣ್ಣದ ಮೈದಾವನ್ನ ಬಿಳಿ ಮಾಡೋಕೆ ರಾಸಾಯನಿಕಗಳನ್ನು ಹಾಕಿ ಬಿಳಿ ಮಾಡ್ತಾ ಇದ್ವಿ. ಈ ಬಿಳಿಸ್ಕೊಂಡು ನಾವು ತಿನ್ಬೇಕಾ? ಮೈದಾ ಮಾಡಿದ್ರು ಕೂಡ ಅದೇ ಹಳದಿ ಇರ್ತಕ್ಕಂಥ ಮೈದಾ ನಾವು ಯಾಕೆ ಉಪಯೋಗಿಸಬಾರ್ದು? ಒಂದು ಉಪಯೋಗಿಸುವ ಬದಲಾವಣೆ ಆಗುವವರೆಗೂ ಈ 12 ರಾಸಾಯನಿಕಗಳ ಹಾಕಿ ಬಿಳಿಸ್ಕೋಬೇಕಾ, ಬ್ಲೀಚ್ ಮಾಡ್ಬೇಕಾ? ಮಾಡಬಾರ್ದು. ಈ ಸರ್ಕಾರ ಕೂಡ ಗಮನ ತಗೊಳ್ಬೇಕು. ಪಾಪ ಜನಸಾಮಾನ್ಯರು ಏನ್ ಮಾಡಕ್ಕಾಗುತ್ತೆ? ಪೊಟ್ಯಾಸಿಯಂ ಬ್ರೋಮೇಟ್, ಬೆನ್ಸೈಲ್ ಪರಾಕ್ಸೈಡ್, ಯಾರಿಗೂ ಗೊತ್ತಿ ಹೆಸರುಗಳು? ಹೌದು, ಡೆಡ್ಲಿ ಕೆಮಿಕಲ್ಸ್ ಇವು. ಇವುಗಳನ್ನ ಯಾಕೆ ಉಪಯೋಗಿಸಬೇಕು? ಇವುಗಳನ್ನ ಉಪಯೋಗಿಸಿ ಬಿಳಿ ಮಾಡೋದು ಯಾಕೆ? ಬಿಳಿ ಮಾಡೋದನ್ನ ನಿಲ್ಲಿಸಿ. ಬಿಳಿ ಬೇಕಾ ನಿಮ್ಗೆ? ಬಿಳಿ ಬೇಡ ಅಂತ ಹೇಳ್ತಕ್ಕಂಥದ್ದು. ನಾನೊಬ್ರು ಓಲ್ಡರ್ ಫ್ಲೋರ್ ಮಿಲ್, ನಾನು ಒಳ್ಳೆ ರೆಸ್ಪೆಕ್ಟೆಡ್ ಪರ್ಸನ್, ಅವ್ರು ಕೇಳಿದೆ ನಾನು, ಏನ್ ಸರ್ ಇದು, ಯಾಕೆ ಇದು ನೀವು ಬಿಳಿ ಮಾಡ್ತೀರಾ, ಈ ತರ ಯಾಕೆ ಬಿಳಿ ಮಾಡಬಾರ್ದು? ಸರ್ ಜನ ತಗೊಳ್ಳಲ್ಲ, ನಾವೇನ್ ಮಾಡಿ ಇದಕ್ಕೆ ಹಾಕಬೇಕು, ಹಾಕಿ ಬಿಳಿ ಮಾಡೋದು. ಸೊ ಈ ಮಾಹಿತಿ ಮೂಲಕ ನೋಡಿ ಇನ್ನೊಂದೇನಾಗುತ್ತೆ, ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಆಗ್ಬೇಕು. ನಾವು ತಿಂತಾ ಇರೋ ಆಹಾರ ವಿಷವಾಗಿರೋದ್ರಿಂದ ನಮ್ಗೆ ಉತ್ತಮವಾದ ಆಹಾರ ಬೇಕು, ನನಗೆ ಆರೋಗ್ಯ ಬೇಕು, ನಾನು ಚೆನ್ನಾಗಿ ಬದುಕಿರ್ಬೇಕು, ನಾನು ಇದು ಈ ರೀತಿಯ ರಾಸಾಯನಿಕಗಳನ್ನ ನಿಲ್ಲಿಸ್ತಕ್ಕಂಥದ್ದು. ಎರಡನೇದು, ಮೂಲ ಸಾಮಗ್ರಿಯನ್ನೇ ಉಪಯೋಗಿಸೋದಕ್ಕೆ ಎಲ್ಲಾ ಸಾಧ್ಯತೆಗಳು ಇದೆ. ಹೋಲ್ ವೀಟ್ ಬ್ರೆಡ್ ಇದೆ. ನೀವು ಜರ್ಮನ್ ನಲ್ಲಿ, ಯುರೋಪ್ ಅಲ್ಲೆಲ್ಲ ನೀವು ಬ್ರೆಡ್ ತಿಂದ್ರೆ ಕಡಿಯೋ ಗಟ್ಟಿ ಹಲ್ಬೇಕು, ಕಡಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಮಿಲೆಟ್ಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಕೊಟ್ಟರೆ ಇದು ಒಂದು ತಿಂಗಳ ಹಿಂದೆ ಬ್ರೆಡ್ ಸ್ಪಾಂಜ್ ಆಗಿರ್ಬೇಕು ಅಂತ ಹೇಳಿ ನಾವು ತಿನ್ನುವಂತಹ ಅಥವಾ ನಾವು ಇವತ್ತು ಉಪಯೋಗಿಸುವ ಮೈದಾದಲ್ಲಿ 12 ರೀತಿಯಾದಂತಹ ಡೆಡ್ಲಿ ಕೆಮಿಕಲ್ಸ್ ಇದೆ, ಅದರಲ್ಲಿ ಯೂರಿಯಾವು ಸೇರಿದಂತೆ. ಇಂತಹ ಕೆಮಿಕಲ್ ಯುಕ್ತ ಮೈದಾ ತುಂಬಾ ಬಿಳಿಯಾಗಿ ಕಾಣಿಸುತ್ತೆ ಮತ್ತು ಅದರಿಂದ ಬೇರೆ ಬೇರೆ ರೀತಿಯಾದಂಥದ್ದು ನಾವು ಹೇಳಿದಾಗ ಕೇಳುತ್ತೆ ಅನ್ನುವಂಥದ್ದು. ಆದ್ರೆ ಆ ತಿಂದ ನಂತರ ಅದು ಹೇಳಿದಾಗ ನಾವು ಕೇಳಬೇಕಾಗತ್ತೆ ಅನ್ನುವಂಥದ್ದು ನಿಜಕ್ಕೂ ದುರಂತ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ. ಸೊಂಟದ ಸುಂದರಿ ಮನೋಹರಿ, ಈಕೆ ಸೊಂಟ ನೋಡಿನೇ ಕೋಟಿ ಸುರಿದ್ರು. ಸಿನಿಮಾದವರಂದ್ರೆ ಮಾರುತಿ ದೂರ ಸರಿತಿದ್ದವಳು ಕೋಟಿ ರೂಪಾಯಿ ಸಂಭಾವನೆ ಪಡೆದ ದಕ್ಷಿಣದ ಮೊದಲ ಸುಂದರಿಯಾದ್ಲು. ಮಾತನಾಡಿ ಇಂದು ರಾತ್ರಿ 7:30ಕ್ಕೆ. ಚಿಕ್ಕದೋ ದೊಡ್ಡದು ಪ್ರತಿ ಖುಷಿಯನ್ನು ಆನಂದಿಸೋಣ ಜೊತೆ ಜೊತೆಯಲ್ಲಿ. ಬಿಸಿಲು ಮಳೆಯು ಪ್ರತಿ ಕ್ಷಣವೂ ಇರೋಣ ಜೊತೆ ಜೊತೆಯಲ್ಲಿ. ಬಾಳಿನ ಈ ಪಯಣದ ಪ್ರತಿ ಹೆಜ್ಜೆಯನ್ನು ಇರಿಸೋಣ ಜೊತೆ ಜೊತೆಯಲ್ಲಿ. ಕೆಲವೊಮ್ಮೆ ನೀ ಮುನ್ನಡೆಸು, ಕೆಲವೊಮ್ಮೆ ನಾನು. ನಿಮಗಾಗಿಯೇ ಮಾಡಲಾಗಿದೆ ಸೊಗಸಾದ ಫೀಚರ್ಸ್ ಉಳ್ಳ ಹೊಸ ಟಿವಿಎಸ್ ವಿಗೋ. ಏಕೆಂದ್ರೆ ಇದು ನನ್ನದು ನಿನ್ನದು ಎಂದಲ್ಲ, ಈ ಕ್ಷಣ ನಮ್ಮದು.
ನಿಮ್ಮ ಅಕೌಂಟಿಂಗ್ ಸಾಫ್ಟ್ವೇರ್ ಅಕೌಂಟ್ಸ್ ನ ಜೊತೆ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡೋದ್ರಲ್ಲೂ ನಿಮಗೆ ಸಹಾಯ ಮಾಡಿದ್ರೆ ನೀವು ನೆಮ್ಮದಿಯಿಂದ ಸಿಟಿ ಹೊಡೆತೀರಾ. ಬಿಸಿ ಬಿಸ್ನೆಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಕೌಂಟ್ಸ್ ಅನ್ನಷ್ಟೇ ಅಲ್ಲ, ನಿಮ್ಮ ಬಿಸ್ನೆಸ್ ಅನ್ನು ಮ್ಯಾನೇಜ್ ಮಾಡುತ್ತದೆ. ನೀವು ಅದನ್ನು ಯಾವ ಹಾಡು ಅಂತ ನಮಗೆ ಹೇಳಬೇಕು. ನೀವು ಹಾಡು ಹೇಳ್ತಾನೆ ಇರಬೇಕು, ಹಾಡು ನಿಲ್ಸಂಗೆ ಇಲ್ಲ. ಸಿಂಪಲ್ ಆದ ಸಿಂಗಿಂಗ್ ಶೋ ಇಂದಿನಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಜೀ ಕನ್ನಡ ವಾಹಿನಿಯಲ್ಲಿ. Stunning design and lightning fast processor. Presenting Intex Aquastar 2. Go ahead and shine. Intex. ಕೇಶ್ ಕಿಂಗ್ ಆಯುರ್ವೇದಿಕ್ ತೇಲ್ ತಯಾರಾಗಿದೆ 16 ವಿಶೇಷ ಆಯುರ್ವೇದಿಕ್ ಸತ್ವದಿಂದ. ಇದು ನನ್ನ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ, ಕಪ್ಪು, ದಟ್ಟ. ಕೇಶ್ ಕಿಂಗ್ ದ ಕಿಂಗ್ ಆಫ್ ಹೇರ್ ಆಯಿಲ್. ಅಂತ ಇಂತ ಸ್ನೇಹವಲ್ಲವೋ ಇದು ನಂಬರ್ 1 ಯಾರೀನೇ, ಇದು ನಂಬರ್ 1 ಯಾರೀನೇ. ಬಾನಿಗಿಂತ ಎತ್ತರನೋ ಕಡಲಾಳಕ್ಕಿಂತ ಆಳ, ಇದು ನಂಬರ್ 1 ಯಾರೀನೇ, ಇದು ನಂಬರ್ 1 ಯಾರೀನೇ. McDowell's number 1 soda, asli यारी का number 1 spirit. ಹೇ ಸೋನಾಕ್ಷಿ, ಎಷ್ಟು ಚೆನ್ನಾಗಿ ಕಾಣುತ್ತಿರುವೆ. ಮಾರ್ನಿಂಗ್ ಟು ನೈಟ್ ಹೀಗೆ ಇದ್ದೇನೆ. ನಡೆಯುತ್ತಲೇ ಇರಿ ಮಾರ್ನಿಂಗ್ ಟು ನೈಟ್. ಕಮ್ ಆನ್ ಎವ್ರಿಬಡಿ, ಲೆಟ್ಸ್ ಪಾರ್ಟಿ ವಿತ್ ಫ್ಲೈಟ್. ಫ್ಲೈಟ್, ಇದರಲ್ಲಿದೆ ಸ್ಟೈಲ್. ಅಂಕುರ್ ಉಪ್ಪು ದೇಶದ ಎಲ್ಲಕ್ಕೂ ದೊಡ್ಡ ಸಾಲ್ಟ್ ರಿಫೈನರಿಯಲ್ಲಿ ತಯಾರಿಸಲಾದ ಟ್ರಿಪಲ್ ರಿಫೈನ್ಡ್ ಉಪ್ಪು. ಅಂಕುರ್ ಉಪ್ಪು ಅಸಲಿ ಉಪ್ಪು. ಉಪ್ಪು ಕಡಿಮೆ ತಿನ್ನಿ, ಆದ್ರೆ ಸರಿಯಾಗಿ ತಿನ್ನಿ. BMICPA ಮಾನ್ಯತೆ ಪಡೆದಿರುವ ವಾಸಯುಕ್ತ ಬಡಾವಣೆಗಳು. ಕೆಂಗೇರಿಯಿಂದ ಕೇವಲ 15 ನಿಮಿಷ, ಪ್ರತಿ ಚದರ ಅಡಿಗೆ 1099 ರೂಪಾಯಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ MRR ಡೆವಲಪರ್ಸ್. ಹುಡುಗಿರಂತೆ ಬೀಳೋ ನಿಮ್ಮಂತ ಹುಚ್ಚುಡುಗನ್ನ ಆಟ ಆಡ್ಸೋದ್ರಲ್ಲಿ ನಮ್ಮಂತ ಹುಡುಗರಿಗೆ ಸಿಗೋ ಮಜಾನೇ ಬೇರೆ ಕಣೋ. ನೀನು ಮದುವೆ ಆಗೋಕೆ ಗಂಡ ಬೇಕಾ ಇಲ್ಲ ಗಂಡಸು ಬೇಕಾ? ಬಾಡಿ ಬೆವರನ್ನ ಕೊಡಿ, ಫ್ಯಾನೆ ಏನಾದ್ರೂ ಮಾಡು ಮೋಡಿ. ನಾವು ನಿಮ್ಮನ್ನು ಕೇಳ್ತೇವೆ, ವಾಟ್ ಈಸ್ ದಿಸ್? ಇಂಥ ಭಯಂಕರ ಸೆಕೆಯಿಂದ ಆರಾಮ ಸಿಗ್ಬೇಕಾದ್ರೆ ಸಿಂಫನಿ ಏರ್ ಕೂಲರ್ ಬೇಕೇ ಬೇಕು. ಇದು ಫ್ಯಾನ್ ಗೆ ತಗುಲುವಷ್ಟೇ ಕರೆಂಟ್ ನಿಂದ ಅಮೋಘ ಕೂಲಿಂಗ್ ನೀಡುತ್ತದೆ. ಸಿಂಫನಿ, ಸೋ ಕೂಲ್ ಇಸ್ ದಿಸ್. ಬಿಳಿ ವಿಷ ಮೈದಾದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕೆ.ಸಿ. ರಘು ಅವರೊಂದಿಗೆ ನಾನು ಮಾತಾಡ್ತಾ, ಭಾರತೀಯರಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಹಾರ ಪದ್ಧತಿ ಇದೆ. ಆದರೆ ನಾವು ಫಾರಿನರ್ಸ್, ವಿದೇಶಿಯರನ್ನು ನೋಡಿದಾಗ ಅವರು ಬಹುತೇಕವಾಗಿ ಬೇಕರಿ ಫುಡ್ಸ್ಗೆ ಅಡಿಕ್ಟ್ ಆಗೋದು. ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅಥವಾ ಬೇಕರಿ ಐಟಮ್ಗಳಿರ್ಬೋದು. ಬಟ್ ಅವರು ಅಷ್ಟು ವರ್ಷದಿಂದ ಮೈದಾ ತಿಂತಾ ಇದಾರಲ್ಲ, ಅವ್ರಿಗೇನಾಗಲ್ವಾ? ಇಲ್ಲ, ಅವರು ಮೈದಾ ತಿನ್ನಲ್ಲ, ಅವರು ಹೋಲ್ ವೀಟ್ ಯೂಸ್ ಮಾಡ್ತಾರೆ. ಯುರೋಪ್ ಅಲ್ಲಂತೂ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಹೋಲ್ ವೀಟ್ ಮನೆಯಲ್ಲೇ ಮಿಲ್ ಮಾಡ್ಕೊಂತಕ್ಕಂಥದ್ದು ಹೇಳ್ತಾ ಇರೋದು. ಆಮೇಲೆ ಹೋಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಹಾಗಿದ್ರೆ ಗೋಧಿ ಪುಡಿಯಲ್ಲಿ ಕೂಡ ಅಷ್ಟೇ ಸೊಗಸಾದಂತ ಒಂದು ಬ್ರೆಡ್ ಅನ್ನು ತಯಾರಿಸಬಹುದು. ಈಗ ನಾವು ಮಾಡ್ಬೋದು, ಖಂಡಿತ ಮಾಡ್ಬೋದು. ಈಗ ನೋಡಿ, ಇವತ್ತು ಬೇಕಾದ ರೀತಿ ನಾವು, ಅದಕ್ಕೆ ನಾನು ಹೇಳಿದ್ದೇನೆ, ಒಂದು ಮೆಷಿನ್ ಬದಲಾಯಿಸಬೇಕಾಗ್ತದೆ. ನಾವು ಟೆಕ್ನಾಲಜಿಯನ್ನು ಬದಲು ಮಾಡ್ಕೋಬೇಕಾಗುತ್ತೆ. ಇವತ್ತು ಆರ್ಟಿಫಿಷಿಯಲ್ ಮೊಟ್ಟೆ ಮಾಡ್ತೀವಿ, ಆರ್ಟಿಫಿಷಿಯಲ್ ಮಾಂಸ ಮಾಡ್ತೀವಿ ಅಂತ ಕೂತಿರುವ ಕಾಲದಲ್ಲಿ ಬ್ರೆಡ್ ಮಾಡಕ್ಕಾಗಲ್ವಾ? ಯು ಕ್ಯಾನ್ ಮೇಕ್ ಗುಡ್ ಬ್ರೆಡ್ ಔಟ್ ಆಫ್ ಇಟ್. ಓಕೆ, ಜನರಿಗೆ ಒಂದು ಅಭ್ಯಾಸ ಇದೆ, ಮೈದಾ ಅಂದ್ರೆ ಬಿಳಿ ಇರಬೇಕು, ಬ್ರೆಡ್ ಅಂದ್ರೆ ಸಾಫ್ಟ್ ಇರಬೇಕು, ಸ್ಪಾಂಜ್ ಇರಬೇಕು. ಈ ಮಾನಸಿಕ ಬದಲಾವಣೆ ಆಗ್ಬೇಕಾಗಿದೆ. ನಾವು ಯಾವ್ದು ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡಿದ್ದೀವಿ ಅದು ಸ್ಟ್ಯಾಂಡರ್ಡ್ ಅಲ್ಲ, ತಪ್ಪದು. ಅದು ಮಾರ್ಕೆಟ್ ಕ್ರಿಯೇಟ್ ಮಾಡಿರೋದು ಬಿಳಿ ಇದೆ ಅಂತ ಹೇಳಿ. ನಮಗೂ ನಮ್ಮ ಸೈಕಾಲಜಿ ನೋಡ್ತಾರೆ, ಈ ಭಾರತೀಯರಿಗೆ ವ್ಯಾಮೋಹ ಇದೆ, ಭಾರತೀಯರಿಗೆ ಈ ಗುಲಾಮರು, ಬಿಳಿಯ ಗುಲಾಮರು, ಕೊಡಿ ಅವ್ರಿಗೆ ಅಂತ ಹೇಳ್ತಕ್ಕಂಥದ್ದು. ಮಾರ್ಕೆಟ್ ಅಲ್ಲಿ ನೋಡಿ, ಇನ್ನೊಂದು ಮಾಡ್ಬೋದು. ಯಾವ್ದೋ ಒಂದು ಹೇಳ್ದು, ಒಂದು ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಒಂದು ಉಪ್ಪು ಮಾಡಿದಾಗ ಉಪ್ಪು ಮೇಲೆ ಈ ಉಪ್ಪನ್ನ 2.5 ಗ್ರಾಮ್ ಮೇಲೆ ಒಂದಿನ ಮೇಲೆ ತಗೋಬಾರ್ದು ಅಂತ ಹಾಕ್ಬೋದು, ಯಾರಾದ್ರೂ ಹಾಕಲ್ಲ ಹೇಳ್ತಾರೆ. ಈ ರೀತಿ ಮಾರ್ಕೆಟ್ ಎಜುಕೇಟ್ ಮಾಡ್ಬೋದು, ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಒಂದು ಈ ರಾಸಾಯನಿಕಗಳು ಹಾಕಿ ಬಿಳಿ ಮಾಡೋದು ನಿಲ್ಬೇಕು. ಯಾಕಂದ್ರೆ ಇದರಿಂದ ಸಮಸ್ಯೆ ಇದೆ, ಸೀರಿಯಸ್ ಸಮಸ್ಯೆ ಇದೆ. ಎರಡನೇದಾಗಿ ನಮ್ಮ ಏನ್ ಪದಾರ್ಥಗಳನ್ನು ಉಪಯೋಗಿಸ್ತೀವೋ ಅವುಗಳಲ್ಲಿ ನಾವು ಹೋಲ್ಸಮ್ ಪ್ರಾಡಕ್ಟ್ ಅನ್ನ ಎಷ್ಟು ಅಕ್ಕಿನ ಏನು ಟಿಪಿಕಲಿ ಏನ್ ಹೇಳ್ತಾರೆ ಗೊತ್ತಾ, ಅನೇಕ ಬಾರಿ ಹೇಳಿದ್ದೇನೆ, ಅಕ್ಕಿನ ಮಿಲ್ಲಿಗೆ ಹಾಕೋದು, ಅಲ್ಲಿ ತೌಡು ತೆಗೆಯೋದು, ತೌಡಲ್ಲಿ ಎಣ್ಣೆ ತೆಗೆಯೋದು, ಎಣ್ಣೆಯಲ್ಲಿ ವಿಟಮಿನ್ ಇ ತೆಗೆಯೋದು, ವಿಟಮಿನ್ ಇ ತೆಗೆದು ಔಷಧಿ ಕಂಪ್ನಿಗೆ ಮಾರೋದು. ಇಲ್ಲಿ ಬಿಳಿ ಅಕ್ಕಿ ಅಂದ್ರೆ ಡಯಾಬಿಟಿಸ್ ಬರ್ತದೆ, ಅದೇ ಔಷಧಿ ಕಂಪ್ನಿಯಿಂದ ಔಷಧಿ ಬರುತ್ತೆ ಅಂತ. ಎಂತ ವ್ಯವಸ್ಥೆ ಇದೆ. ಇದು ಎಷ್ಟು ಜನಕ್ಕೆ ನಮ್ಗೆ ಗೊತ್ತಿರೋದು ಏನಂದ್ರೆ, ನಾವು ತಿನ್ನೋ ಅಕ್ಕಿಯಿಂದನೇ ಎಲ್ಲಾ ಸಪರೇಟ್ ಮಾಡಿ ತಂದ ನಂತರ ಖಾಲಿ
ಖಾಲಿ ಅಕ್ಕಿ ತಿಂದು ಅದೇ ಅಕ್ಕಿನ ತಯಾರಿಸಿದ ಒಂದು ಟ್ಯಾಬ್ಲೆಟ್ ಅನ್ನು ತಗೊಳ್ಳುವಂತ ದುಸ್ಥಿತಿಯಲ್ಲಿ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು. ನಾಗೇಗೌಡ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದ. ನಾಗೇಗೌಡ್ರ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಬ್ರೆಡ್ ಬನ್ನು ಎಲ್ಲ ದಿನ ತಿಂತೀರಾ? ಇಲ್ಲ ಸರ್, ನಾವು ಬೇಕರಿ ಐಟಮ್ಸ್ ಏನ್ ಜಾಸ್ತಿ ತಿನ್ನಲ್ಲ. ಓಕೆ, ಏನ್ ಹೇಳ್ತೀರಿ ಈಗ? ಮೈದಾದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಬರುತ್ತೆ, ಇವತ್ತು ನಾವು ಇಂಥದೊಂದು ಫುಡ್ ಸಿಸ್ಟಮ್ ಅಲ್ಲಿ ಒಳಗಾಗಿದ್ದೀವಿ ಅಂತ ಈ ಚರ್ಚೆ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತು? ಸರ್, ಇನ್ನೊಂದು, ಈಗ ಸರ್ಕಾರ ಇದಕ್ಕೆ ಫುಡ್ಗೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಅವರು ಯಾವುದೇ ಒಂದು ಚೆಕ್ ಮಾಡಿ ಇದ್ ಮಾಡಕ್ಕಾಗಲ್ಲ. ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ಅರಿವಿದೆ. ಆಮೇಲೆ ಅವರೇ ಒಂದು ಸುಮಾರು 1,500 ಕೆಮಿಕಲ್ ಫುಡ್ಗೆ ಅನುಮತಿಯನ್ನು ಕೊಟ್ಟಿರುವಂತ ಒಂದು 26 ಪೇಜ್ ಇದೆ ಅಡಿಟಿವ್ಸ್ ಅಂತ. ಆಮೇಲೆ ಏನ್ ಗೊತ್ತದ, ಈಗ ನಾವು ಕುಡಿಯೋ ನೀರು ಸುಧಾ ಮಾಲಿನ್ಯ ಹೆಂಗೆ ಅಂತ ಹೇಳ್ತಾರೆ. ಈಗ ನಾವು ಕಾವೇರಿ ನದಿಗೆ ಹೋದ್ರೆ ಏನ್ ಹಾಕಬಾರ್ದು ಅದನ್ನ ಹಾಕ್ತಾರೆ ಸರ್. ಏನ್ ಹಾಕ್ಬಾರ್ದು ಅಂದ್ರೆ ನೀವು ಆ ವಸ್ತುಗಳು ಒಂದು 5-6 ಐಟಮ್ಸ್, ಬಟ್ಟೆ, ಹೊಲದ ಬಟ್ಟೆ, ಕಾಯಿ, ಹೂವು, ಈ ತರವಾದ ಹಾಕಿ ನೀರನ್ನು ಸುಧಾ ನಾವು ಕುಡಿಯೋ ನೀರನ್ನ ಮಾಲಿನ್ಯ ಮಾಡ್ತಾರಲ್ಲ, ಹೆಂಗೆ ಅಂತ ಇದು ಅದನ್ನಾರು ತಡೆಯಕ್ಕಾಗಲ್ಲ. ಒಳ್ಳೆ ಕುಡಿಯೋ ನೀರು ಸುಧಾ ನಮ್ಗೆ ಸಿಕ್ತಂಗ್ ಮಾಡಿದಾರಲ್ಲ. ಹೌದೌದು, ಕುಡಿಯೋ ನೀರು ಅಂತಲ್ಲ, ತಗೊಳ್ಳುವಂತ ಪ್ರತಿ ವಸ್ತುವಲ್ಲೂ ಕೂಡ ಇರುತ್ತೆ. ನಿಮ್ಮದೊಂದು ಸಮಸ್ಯೆ ನಾನು ಇಲ್ಲಿ ರಘುವತ್ರ ಉತ್ತರ ಕೇಳ್ತೀನಿ. ಶ್ರೀಸಾಮಾನ್ಯನ ಪ್ರಶ್ನೆ, ಸರ್ಕಾರ ತಡೆಯಕ್ಕಾಗೋದಿಲ್ವಾ ಇದನ್ನೆಲ್ಲ? ಮಾಡ್ಬೇಕು. ಸರ್ಕಾರ ನೋಡಿ ಏನಿದೆ, ಸಾಮಾನ್ಯವಾಗಿ ಕಳೆದ ಬಾರಿ ಒಂದು ಅನಾಲಿಸಿಸ್ ಆಯ್ತು. ಸರ್ಕಾರ ಮಾಡುವ ಕಾನೂನುಗಳು ಕಂಪನಿಗೆ ಬೇಕಾದಂಗೆ ಮಾಡ್ತವೆ. ಇಲ್ಲಿ ಅಂತಲ್ಲ, ಕಳೆದ ಬಾರಿ ಅಲೆಕ್ಸ್ ಅಂತ ಒಂದು ಲಾಬಿ ಅಮೆರಿಕಾದಲ್ಲಿ 30% ಕಾನೂನಿಂದ ಕಾಂಗ್ರೆಸ್ ಇಂದ ಮಾಡಿಸ್ಕೊಳ್ತು, ಒಂದು ಲಾಬಿ. ಇಲ್ಲಿ ಭಾರತದಲ್ಲೂ ಕೂಡ ಈ ಕಾನೂನು ಆಗುವಾಗ ಕಂಪನಿಗಳೇ ಬೋರ್ಡ್ ಮೆಂಬರ್ಗಳೆಲ್ಲ ಹೆಚ್ಚಾಗಿದ್ರು. ಆಗ ಸರ್ಕಾರ ಕರೆದು ಹೇಳ್ತು, ಫಸ್ಟ್ ಕಂಪನಿಗಳನ್ನ ಹೊರಗಡೆ ಇಟ್ಬಿಟ್ಟು ಕಾನೂನು ಮಾಡಿ ಅಂತ. ಯಾಕಂದ್ರೆ ಈ ಪಟ್ಟಿಯೆಲ್ಲ ಯಾರು ಕೊಟ್ಟಿದ್ದು? ಕಂಪನಿಗಳೇ ಕೊಟ್ಟಿರೋದು. ಕಂಪನಿಗಳೇ ಕೊಟ್ಟಿರೋದು, ಇದೆಲ್ಲ ಬೇಕು ನಮ್ಗೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಬಿಳಿ ಮಾಡಬೇಕು ಜನರಿಗೆ, ಮಾರ್ಕೆಟ್ ಅಕ್ಸೆಪ್ಟೆನ್ಸ್. So market, what market wants, ಇದೆ ಮಾರ್ಕೆಟ್ ಡ್ರಿವನ್ ಅಂಡ್ ಮಾರ್ಕೆಟ್ ಡ್ರೈವಿಂಗ್ ಅಂತಾರೆ. I can drive the market and tell the market this is a stupid product, this is a junk. ಇದೇ ಅಡ್ವರ್ಟೈಸ್ಮೆಂಟ್, ಅದು ಅಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ಬೋದಲ್ಲ. ನಾನು ಬಿಳಿ ಪದಾರ್ಥ, ಈಗ ಯಾವುದೋ ಒಂದು ಇಲ್ಲಿ ಹೋಟ್ಲಲ್ಲಿ, ಬೆಂಗಳೂರಲ್ಲಿ ಒಂದು ಹೋಟ್ಲಲ್ಲಿ ನಾನು ಹೋಗಿ ನೀವು ಅಲ್ಲಿ ಪರೋಟ ಕೇಳಿ ಮೈದಾದ ಇಲ್ಲ ಅಂತ ಹೇಳ್ತಾನೆ ನಾನು ಹೋಲ್ ವೀಟ್. ಹೌದು ಸರ್, ನಾವಿಲ್ಲಿ ಮೈದಾ ಮಾಡೋದೇ ಇಲ್ಲ, ನಾವು ಮೈದಾ ತರೋದಿಲ್ಲ. ಈ ಕಾಂಪಿಟೇಷನ್ ಬ್ರೆಡ್ ಅವ್ರಿಗೆ ನಾವು ಇಲ್ಲಿ ಮೈದಾ ಉಪಯೋಗಿಸಲ್ಲ, ಇಲ್ಲಿ ಬರೀ ಗೋಧಿ ಹೋಲ್ ವೀಟ್ ಉಪಯೋಗಿಸ್ತೀವಿ ನಾವು ಅಂತ ಒಂದು ಕ್ರಿಯೇಟ್ ಮಾಡಬಹುದು. ಮಾರ್ಕೆಟ್ ಫೋರ್ಸು ತನ್ನದೇ ಆದ ರೀತಿಯಲ್ಲಿ ಬದಲಾಗಬಹುದು, ಕಾಂಪಿಟೇಟಿವ್ ಬದಲಾಗಬಹುದು, ಆರೋಗ್ಯದ ಕಡೆ ಹೋಗ್ಬೋದು. ಆದ್ರೆ ಇವತ್ತಿನ ಮಾರ್ಕೆಟ್ ಸಿಚುವೇಶನ್ ಆ ರೀತಿಯಾಗಿದೆಯಾ ಅನ್ನೋ ಒನ್ ಮೋರ್ ಪಾಯಿಂಟ್ ಟು ಆಡ್ ಟು ಮಿಸ್ಟರ್ ರಘು. ಏನಂದ್ರೆ ಮಾರ್ಕೆಟ್ ಗವರ್ಮೆಂಟ್ ಏನ್ ಮಾಡುತ್ತೆ, ಜನರಿಗೆ ಏನ್ ಬೇಕೋ ಅದು ಹೆಲ್ಪ್ ಮಾಡ್ತಾ ಇದೆ. ಸೊ ಬೇಸಿಕಲಿ ನಾವು ಪುನಃ ಹೋಗ್ಬಿಟ್ಟು ಮೈದಾ ಅಂತ ಪದಾರ್ಥ ಯೂಸ್ ಮಾಡಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ರೆ ಆ ಡಿಮಾಂಡ್ ಹೋಗ್ಬಿಟ್ಟು ಕಂಪ್ನೀಸ್ ಹತ್ರ ಹೋಗ್ಬಿಟ್ಟು ಇನ್ನ ಪ್ರೊಡಕ್ಷನ್ ಜಾಸ್ತಿ ಬೇಕಂತ ನಾವು ಕೇಳ್ತಾ ಇದೀವಿ. ಸೊ ಗವರ್ಮೆಂಟ್ ಒಂದ್ ಲೆವೆಲ್ ವರ್ಗು ಏನಕ್ಕೆ ಒಂದು ಕಾರಣ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ನಮಗೆ ಫುಡ್ ಗ್ರೇನ್ಸ್ ಇದು ಅದು ಇಲ್ಲ ಅಂದ್ರೆ ಇದೊಂದು ಎಮರ್ಜೆನ್ಸಿ ಇರಲಿ ಅಂತ. ಆದ್ರೆ ನಾವು ಅದನ್ನ ಮಿಸ್ಯೂಸ್ ಮಾಡ್ಬಿಟ್ಟು ಡೇ ಟು ಡೇ ಇದೇ ಜಾಸ್ತಿ ಉಪಯೋಗಿಸ್ಬಿಟ್ಟು ಅದು ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ವಾಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇಸ್ ಪೀಪಲ್. ಡಿಮ್ಯಾಂಡ್ ಪೂರೈಸೋಸ್ಕರ ಮತ್ತೆ ವಿಷಯ ಕೊಟ್ಟರೆ ಹೇಗೆ ಅಂತ. ಸರಾಯಿಗೆ ಒಳ್ಳೆ ಡಿಮಾಂಡ್ ಬರುತ್ತೆ, ಸರಾಯಿ ಕೊಡೋಣ, ಹಂಚೋಣ. ಜನ ಸರ್ಕಾರ ಆಲೋಚನೆ ಮಾಡಬೇಕು, ಇದು ನನ್ನ ದೇಶದ ಪಬ್ಲಿಕ್ ನನ್ನ ದೇಶದ ಪ್ರಜೆಗಳು. ಎಷ್ಟು ನನಗೆ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ, ಸ್ಟಿಲ್ ವಿ ಆರ್ ರೆಸ್ಪಾನ್ಸಿಬಲ್ ಆಲ್ಸೋ. ನಮ್ಗೆಲ್ಲರೂ ಗೊತ್ತು ಪಾಲಿಶ್ ರೈಸ್ ನಾವು ಯೂಸ್ ಮಾಡುದು, ಆದ್ರೆ ನಾವು ಪ್ರತಿ ಸಾರಿ ಅಂಗಡಿಗೆ ಹೋದಾಗ ಯಾವ್ದು ಬೆಳ್ಳಿಗೆ ಅದೇ ತಗೊಂತೀವಿ. ದ ಸೇಮ್ ಥಿಂಗ್ ಈಗ ರೈಸ್ಗೆ ನಮ್ಗೆ ಪ್ರಿನ್ಸಿಪಲ್ ಯೂಸ್ ಮಾಡ್ತಾ ಇದೀವಿ. ಪಾಲಿಶ್ ರೈಸ್ ಇಸ್ ನಾಟ್ ಕಾಸಿಂಗ್ ಡಯಾಬಿಟೀಸ್, ಹೋಲ್ ಗ್ರೇನ್ ಅನ್ಪಾಲಿಶ್ ರೈಸ್ ನಮ್ಗೆ ಫುಡ್ ಕಾನ್ಸೆಪ್ಟ್ ಇತ್ತು, ನಮ್ಮ ಪೂರ್ವಿಕರ ಫುಡ್ ಕಾನ್ಸೆಪ್ಟ್ ಒಂದು ಅದ್ಭುತವಾದಂತ ಕಾನ್ಸೆಪ್ಟ್ ಇತ್ತು. ಆದ್ರೆ ಇವತ್ತಿನ ಈ ಜಾಹೀರಾತು ದುನಿಯಾ ಇರಬಹುದು, ಅಥವಾ ಬೇರೆ ವಿದೇಶಿ ಕಂಪನಿಗಳ ಲಾಬಿ ಇರಬಹುದು, ಸರ್ಕಾರದ ಅಂಧತ್ವ ಇರಬಹುದು, ಇವೆಲ್ಲವೂ ಕೂಡ ಈ ಭಾರತೀಯ ಜನನ ಇನ್ನೊಂದು ಆಮಿಷಕ್ಕೆ, ವ್ಯಾಮೋಹಕ್ಕೆ ಒಳಗಾಗಿ ಇವತ್ತು ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಬಂದು ನಿಂತಿದೆ ಅನ್ನುವಂಥದ್ದು ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ. ಒಂದು ಪುಟ್ಟ ಬ್ರೇಕ್ ನಂತರ. ಊಟದ ಬಗ್ಗೆ ನಿಮಗೆಷ್ಟು ಗೊತ್ತು? ನಂಗೆ ರೈಸ್ ಬೇಕೇ ಬೇಕು. ಸಸ್ಯಾಹಾರ, ಮಾಂಸಾಹಾರ ಯಾವುದು ಒಳ್ಳೆಯದು? ಚಿಕನ್ ತಿಂತೀನಿ ಅಂಡ್ ಫ್ರೂಟ್ ಜ್ಯೂಸಸ್ ಹೆಚ್ಚಿಗೆ ಕುಡಿತೀನಿ. ಅಂದ ಚಂದದಿಂದ ಕಾಣೋಕೆ ಏನ್ ಮಾಡ್ತಾರೆ? ಎಲ್ಲಾ ತರದ ಫುಡ್ ಇಷ್ಟ. ತಾರೆಯರ ಊಟದ ವಿಷಯ ಸಿನಿಮಾ ಹಂಗಾಮ ಸಂಜೆ 6:30ಕ್ಕೆ. ರಫ್ ಆಗಿ ತುಂಡಾಗಿ ಉದುರ್ತಾ ಇದ್ದಿದ್ದು ಕೂದಲು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಯೂಸ್ ಮಾಡಿದ ನಂತರ ಉದುರೋದು ನಿಂತು ಸ್ಮೂತ್ ಅಂಡ್ ಸಿಲ್ಕಿ ಆಗಿದೆ. ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. Are we where we want to be, or yet to get there?
Are we counting the impossibilities or exploring unseen opportunities? Are we here to witness the change or be the change? At HCL, it is a journey where one thing leads to another. It is a journey of touching people with possibilities. HCL, we touch lives. ಲಾಜ್ ಹೇಗೆ ಗೆಲ್ಲೋದು? ಈಗಿನದ್ರಲ್ಲಿ ಎಲ್ಲನೂ ಹಾಕು, ಮಾಡ್ಬೇಕಾದ್ದನ್ನು ಈಗ್ಲೇ ಮಾಡು, ಹೇಳಿಕ್ಕಿದ್ರೆ ಈಗ್ಲೇ ಹೇಳು. ಕೆಲವರು ಯೋಚನೆಯಲ್ಲೇ ಜೀವನ ಕಳೀತಾರೆ, ಕೆಲವರು ಚಿಕ್ಕ ಕ್ಷಣದಲ್ಲಿ ಜೀವನ ಪೂರ್ತಿ ಕಳೀತಾರೆ. ಲಾರ್ಜ್ ಆಗೋದು ಇಂಥವೇ ಚಿಕ್ಕ ಕ್ಷಣಗಳಿಂದ. ಸ್ಮಾಲ್ ಸೇರಿಸ್ತಾ ಹೋಗು, ಲಾರ್ಜ್ ಮಾಡುತ್ತಾ ಹೋಗು. ಸೀಗ್ರೂಮ್ಸ್ ರಾಯಲ್ ಸ್ಟಾಗ್ ಮೆಗಾ ಮ್ಯೂಸಿಕ್, ಇಟ್ಸ್ ಯೋರ್ ಲೈಫ್, ಮೇಕ್ ಇಟ್ ಲಾರ್ಜ್. ಪಾಪ ನಿಮ್ಮನ್ನ ನೋಡಿದ್ರೆ ಹಳ ಬಂದಂಗ ಆಯ್ತೈತೆ ಸರ್. ನಾನ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ, ಬೈಬಾರ್ದು ಸರ್. ಏನು? ಸೀದಾ ಹೋಗಿ ಮೇಡಮ್ ಪಕ್ಕದಲ್ಲಿ ಮನ್ಕೊಂಬಿಡಿ ಸರ್. Serenity Properties. Live in peace. Contact 8088789789. ಕೇಶ್ ಕಿಂಗ್ ಆಯುರ್ವೇದಿಕ್ ತೇಲ್ ತಯಾರಾಗಿದೆ 16 ವಿಶೇಷ ಆಯುರ್ವೇದಿಕ್ ಸತ್ವದಿಂದ. ಇದು ನನ್ನ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ, ಕಪ್ಪು, ದಟ್ಟ. ಕೇಶ್ ಕಿಂಗ್, ದ ಕಿಂಗ್ ಆಫ್ ಹೇರ್ ಆಯಿಲ್. The problem is ನನ್ನ ವೈಸ್ ಪ್ರೆಸಿಡೆಂಟ್ ನನ್ನ ಆಂಟಿ ಡ್ಯಾಂಡ್ರಫ್ ಶಾಂಪೂ ತರಾನೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಕೆ ಗೊತ್ತೇ ಇಲ್ಲ. ಮ್ಯಾಮ್, ಸೇಮ್ ಪ್ರಾಬ್ಲಮ್ ಪದೇ ಪದೇ. ಬಿಟ್ಟು ಬಿಡಿ ಆಂಟಿ ಡ್ಯಾಂಡ್ರಫ್ ಶಾಂಪೂ. ಹೊಸ ಡಿ ಫ್ರೀ ಆಂಟಿ ಡ್ಯಾಂಡ್ರಫ್ ಓವರ್ ನೈಟ್ ಲೋಷನ್. ಅದರ ಆಂಟಿ ರಿಕರೆನ್ಸ್ ಫಾರ್ಮುಲಾ ಓವರ್ ನೈಟ್ ಕೆಲಸ ಮಾಡುತ್ತದೆ. ಸ್ಕ್ಯಾಲ್ಪ್ ಡ್ಯಾಂಡ್ರಫ್ ಫ್ರೀ, ಕೂದಲು ಡ್ಯಾಮೇಜ್ ಫ್ರೀ. ವೈಸ್ ಪ್ರೆಸಿಡೆಂಟ್ ಆಂಟಿ ಡ್ಯಾಂಡ್ರಫ್ ಶಾಂಪೂ ಇಬ್ರನ್ನೂ ತೆಗೆದುಹಾಕಿದೆ. ಡಿ ಫ್ರೀ ಓವರ್ ನೈಟ್ ಲೋಷನ್. ಲೋಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ನ್ಯೂ ಸ್ಕಾರ್ ಕ್ರೀಮ್ ಇದನ್ನು ರಾತ್ರಿಗೆ ಒಂದು ಬಾರಿ ಯೂಸ್ ಮಾಡಿ ಮಾಡುತ್ತದೆ ಕಾಂತಿಯುತ, ತೆಗೆಯುತ್ತದೆ ಕಪ್ಪು ಕಲೆ, ಕೆಲವೇ ವಾರಗಳಲ್ಲಿ ಕೊಡುತ್ತದೆ ಸ್ಟಾರ್ಗಳ ಆಗಿರುವ ಹೊಳಪು. ಈಗ ಸ್ಟಾರ್ ಇಲ್ಲ, ಸ್ಟಾರ್ ಆಗಿ ಕಾಣಿರಿ. ಅಡ್ವಾನ್ಸ್ಡ್ ಇಂಡಿಯಾದ ಹಠವಿದು. ಏನು ಬೇಕೋ ಅದು ಬೇಕೇ ಬೇಕು. ಇನ್ನಂತೂ ತಾಗುವ ಹಠಮಾರಿ ಕಳಿಗಳಿಗಾಗಿ ಮೈಕ್ರೋಬಾಸ್ಟರ್ಸ್ ಹೊಂದಿದ ಹೊಸ ನಿರ್ಮಾ ಅಡ್ವಾನ್ಸ್. ನಿರ್ಮಾ ಅಡ್ವಾನ್ಸ್. ಇನ್ನೊಮ್ಮೆ ಮೆಲ್ಲನೆ ನೀನೇಕೆ ನೋಡಿದೆ, ಸತ್ತಿಲ್ಲದಂತೆ ಕೇಶ್ ಕಿಂಗ್ ಆಯುರ್ವೇದಿಕ್ ತೇಲ್ ತಯಾರಾಗಿದೆ 16 ವಿಶೇಷ ಆಯುರ್ವೇದಿಕ್ ಸತ್ವದಿಂದ. ಇದು ನನ್ನ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ, ಕಪ್ಪು, ದಟ್ಟ. ಕೇಶ್ ಕಿಂಗ್, ದ ಕಿಂಗ್ ಆಫ್ ಹೇರ್ ಆಯಿಲ್. ಬಿಳಿ ವಿಷ ಮೈದಾದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತು ನಾವು ಬಳಸುವ ಅದೆಷ್ಟೋ ಪದಾರ್ಥಗಳಲ್ಲಿ ಮೈದವೇ ಪ್ರಧಾನ ಅಂಶ ಆಗಿರುತ್ತೆ ಮತ್ತು ಆ ಮೈದಾ ಆರೋಗ್ಯಕ್ಕೆ ಅತ್ಯಂತ ಹಾನಿಕರ ಆಗಿರುತ್ತೆ ಅನ್ನುವಂಥದ್ದು. ನಿಮಗೆ ಕೆಲವು ಮಟ್ಟಕ್ಕೆ ನಾಲೆಜ್ ಇರುತ್ತೆ ಯಾವ್ಯಾವ್ದ್ರಲ್ಲಿ ಮೈದಾ ಇರುತ್ತೆ ಅಂತ. ಆದರೆ ಇನ್ನಷ್ಟು ವಿಸ್ತೃತವಾದನ್ನ ನಾವು ಡಾಕ್ಟರ್ ಶೋಭಾ ಅವರಲ್ಲಿ ಕೇಳಿದ್ರೆ, ಇವತ್ತು ನಾವು ತಿನ್ನುವಂತ ಯಾವ್ಯಾವ ಆಹಾರದಲ್ಲಿ ಮೇಜರ್ ಆಗಿ ಮೈದಾ ಇದೆ ಅನ್ನುವಂಥದ್ದು, ಬೇಕರಿಯ ಪ್ರಾಡಕ್ಟ್ಸ್ ಎಲ್ಲ ಬೇಕರಿ ಪ್ರಾಡಕ್ಟ್ಸ್, ಕೇಕ್ ಅನ್ನೋದು, ಬನ್ ಅನ್ನೋದು, ಬ್ರೆಡ್ ಅನ್ನೋದು, ಬಿಸ್ಕೆಟ್ಸ್ ಅಂಡ್ ಪಫ್ ಅಂತೀವಿ, ಸಮೋಸಾಸ್ ಅಂತೀವಿ, ಎಲ್ಲದೂ ನಾವು ಬೇಕರಿ, ಆಲ್ ಬೇಕರಿ ಪ್ರಾಡಕ್ಟ್ಸ್. ಬೇಕಿಂಗ್ಗೆ ಮೈದಾ ಬೇಕು. ಬೇಕಿಂಗ್ ಅಂದ್ರೆ ಆ ಫ್ಲವರ್ ದೊಡ್ಡದಾಗಬೇಕು, ಅದು ಒಳಗಡೆ ಸೇರ್ಬೇಕು, ಬೇಕಾಗಿ ಕ್ರಿಸ್ಪ್ ಆಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು. ಸೊ ಎವ್ರಿಥಿಂಗ್ ಇನ್ ದ ಬೇಕರಿ ಇಸ್ ಆಲ್ ಮೈದಾ ಒನ್. ಅದು ನಾವು ಆಸ್ ಮಿಸ್ಟರ್ ರಘು ಸೈಡ್ ಹಬ್ಬಕ್ಕೆ ನಾವು ಇದು ಯೂಸ್ ಮಾಡ್ತೀವಿ. ವಾಟ್ ಇಸ್ ದಿಸ್, ಒಬ್ಬಟ್ಟು ಮಾಡ್ತೀವಿ, ಇಲ್ಲ ನಾವು ಎಷ್ಟು ಸ್ವೀಟ್ಸ್ ಎಲ್ಲ ಚಿರೋಟಿ ಮಾಡೋದು, ಸ್ವೀಟ್ಸ್ ಎಷ್ಟೊಂದು ಸ್ವೀಟ್ಸ್ ಬರೀ ನಾವು ಮೈದಾನ ಉಪಯೋಗಿಸ್ತೀವಿ. ಸೊ ಆಲ್ ದಿ ಸ್ವೀಟ್ ಫುಡ್ಸ್ ಅದೆಲ್ಲ ಆದಷ್ಟು ನಾವು ಲಿಮಿಟೆಡ್ ಆಗಿ ಇಲ್ಲ ಕಮ್ಮಿ ಮಾಡ್ಕೊಳೋದು ತುಂಬಾ ಉತ್ತಮ. ಅಂಡ್ ಐ ಥಿಂಕ್ ಕೇರಳ ಯು ಟೆಲಿಂಗ್ ಅಬೌಟ್ ಕೇರಳ ಪೊಟೊಟೋಸ್ ವಿ ಹ್ಯಾವಿಂಗ್, ಅಂಡ್ ದಟ್ ಈಸ್ ವೈ ಕೇರಳಗೆ ಡಯಾಬಿಟಿಸ್ ಕ್ಯಾಪಿಟಲ್. ಇದು ಅವ್ರಿಗೆ ತುಂಬಾ ಅಂಶ ಒಳ್ಳೆ ತಗೊಂಡ್ರೇನು, ದೇ ಟೇಕ್ ಬಾಯ್ಲ್ಡ್ ರೈಸ್, ಇದು ಅದು ಫಿಶ್ ಎಲ್ಲ ತಿಂತಾರೆ. ಒಂದ್ಸಗೆ ನಾನು ನಿಮ್ಮನ್ನು ಮತ್ತೆ ಪುನಃ ಕೇಳೋದು, ಮೈದಾ ತಿನ್ನೋದ್ರಿಂದ ಡಯಾಬಿಟಿಸ್ ಹೇಗೆ ಬರುತ್ತೆ ಅನ್ನೋದು ಇನ್ನೊಂದ್ಸತಿ ಕೇಳೋದಾದ್ರೆ. ಓಕೆ, ಮೈದಾಯಿಂದ ಒಂದ್ ಏನಂದ್ರೆ ಆಸ್ ಇಟ್ ಇಸ್ ಮೆನ್ಷನ್, ನಾವು ಮೈದಾ ಉಪಯೋಗಿಸಕ್ಕೆ ಯಾವ್ದು ನಾವು ಕೆಮಿಕಲ್ಸ್ ಯೂಟಿಲೈಸ್ ಮಾಡ್ತಾ ಇದೀವಿ, ಅದು ಬ್ಲೀಚ್ ಮಾಡ್ಲಿಕ್ಕೆ, ವೈಟ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತಾ ಇದೀವೋ, ದಟ್ ಒನ್ ಏನಾಗುತ್ತೆ ಅಂದ್ರೆ ಅದು ಒಂದು ಮೈದಾದಲ್ಲಿರೋ ಅಂಶದಲ್ಲಿ ಒಂದು ರಿಯಾಕ್ಷನ್ ಆಗ್ಬಿಟ್ಟು ಅದರಲ್ಲಿ ಒಂದು ಪ್ರಾಡಕ್ಟ್ ಅಲೋಕ್ಸಾನ್ ಅಂತ ಬರುತ್ತೆ. ದಿಸ್ ಅಲೋಕ್ಸಾನ್ ಇಸ್ ಅ ಕೆಮಿಕಲ್. ನಮ್ಗೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುವಂತದ್ದು ಆರ್ಗನ್ ಇದೆ. ಆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತ
ಬೀಟಾ ಸೆಲ್ಸ್ ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಬಿಕಾಸ್ ಆಫ್ ಡ್ಯಾಮೇಜ್ ಇಟ್ ವಿಲ್ ಕಾಸ್. ಬಟ್ ಇದೆಲ್ಲ ನಾವು ಎಕ್ಸ್ಪೆರಿಮೆಂಟ್ ಲೆವೆಲ್ ಅಲ್ಲಿ ಇದು ರ್ಯಾಟ್ಸ್ ಎಕ್ಸ್ಪೆರಿಮೆಂಟೇಷನ್ ಡಯಾಬಿಟೀಸ್ ನಾವು ರಿಸರ್ಚ್ ಮಾಡುವಾಗ ಇದೆಲ್ಲ ಇವಾಗ್ಲೂ ಉಪಯೋಗಿಸ್ತಾ ಇದ್ದಾರೆ. ಸೆಲೆಕ್ಸನ್ ಇಸ್ ಓನ್ಲಿ ಅವೈಲೇಬಲ್ ಇನ್ ದಟ್ ಎಕ್ಸ್ಪೆರಿಮೆಂಟ್ ಇನ್ ದಟ್ ಡಿಪಾರ್ಟ್ಮೆಂಟ್. ಆದ್ರೆ ಇದಿಷ್ಟು ನಮ್ಗೆ ಮನುಷ್ಯರಿಗೆ ಉಪಯೋಗಿಸ್ಬಿಟ್ಟು ಮನುಷ್ಯನ ಡೆತ್ ಆದ್ಮೇಲೆ ಮಾರ್ಚರಿಗೆ ಹೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಅಟಾಪ್ಸಿ ಮಾಡಿ ಹೌದು ಇದು ಅಲೋಕ್ಸಾನ್ ಇಂದ ಆಗಿರೋದು ಅನ್ನೋದು ನಮ್ಗೆ ಕರೆಕ್ಟ್ ಯಾರಿಗೂ ಗೊತ್ತಿಲ್ಲ. ಸೊ ಆತರ ಬರ್ಬೇಕಂದ್ರೆ ಇಸ್ ಟು ಕಾಸ್ಟ್ಲಿ ಅಂಡ್ ಟೂ ಮಚ್ ಆಫ್ ಎಕ್ಸ್ಟೆಂಟ್. ಸೊ ಅದರಿಂದ ಯಾರು ಉಪಯೋಗನೂ ಮಾಡಿಲ್ಲ, ಮಾಡಿದ್ರು ಇದರಿಂದಾನೇ ಆಗುತ್ತೆ ಅಂತ ಕರೆಕ್ಟ್ ಹೇಳಕ್ ಆಗ್ತಾ ಇಲ್ಲ. ಸೊ ಹೌ ಮಚ್ ದಿಸ್ ಆಕ್ಚುಲಿ ಅಪ್ಲೈಸ್ ಟು ಹ್ಯೂಮನ್ ಪಾಪ್ಯುಲೇಷನ್ ಅನ್ನೋದು ನಾವು ವಿ ಶುಡ್ ಥಿಂಕ್ ಅಬೌಟ್ ಇಟ್. ಯಾಕಂದ್ರೆ ಮೆನಿ ಟೈಮ್ಸ್ ಅನಿಮಲ್ಸ್ ಇರೋದು ನಮಗೂ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ನಮ್ಗೆ ಗೊತ್ತಿದ್ದು ನಾವು ಆದಷ್ಟು ಕಮ್ಮಿ ಮಾಡಬೇಕಾಗುತ್ತೆ. ಮೈದಾಕ್ಕೆ ಬಳಸುವಂತಹ ಒಂದು ಕೆಮಿಕಲ್, ಆ ಕೆಮಿಕಲ್ ಇಂದ ನೇರವಾಗಿ ನಮಗೆ ಡಯಾಬಿಟಿಸ್ ಬರುವಂತ ಎಲ್ಲಾ ಸಾಧ್ಯತೆಗಳಿದೆ. ಇವತ್ತು ಡಯಾಬಿಟಿಸ್ ನ ರಾಜಧಾನಿ ಅಂತ ಕೇರಳನ ಯಾಕೆ ತೆಗೆದುಕೊಳ್ತೀವಿ ಅಂದ್ರೆ ಅಲ್ಲಿನ ಮುಖ್ಯ ಆಹಾರವೇ ಪರೋಟ. ಆ ಪರೋಟಕ್ಕೆ ಬಳಸೋದು ಮೈದಾ. ಆ ಮೈದಾದಿಂದ ಬಹುತೇಕ ಮಂದಿಗೆ ಇವತ್ತು ಕೇರಳದಲ್ಲಿ ಈ ಡಯಾಬಿಟಿಸ್ ಬಂದಿರುವಂತದ್ದು ಅಂತ. ಇಲ್ಲಿ ಒಂದು ಅಡ್ಡ ಪ್ರಶ್ನೆ. ಈ ಕೆಲವು ಬೇಕರಿಯವರು ನಾವು ಹೇಳ್ಬೋದು ನಾವಿಲ್ಲ ಒಳ್ಳೆ ಮೈದಾ ಯೂಸ್ ಮಾಡ್ತೀವಿ ಅಂತ. ಮೈದಾದಲ್ಲಿ ಒಳ್ಳೆ ಮೈದಾ ಅಂತ ತಯಾರು ಮಾಡಕ್ಕೆ ಸಾಧ್ಯ? ರೋಲರ್ ಫ್ಲೋರ್ ಮಿಲ್ ಮಾಡುವಾಗಲೇ ಹಾಕ್ತಾರಲ್ಲ ಈ ಕೆಮಿಕಲ್ಸ್. ಅಲ್ಲಿ ಪ್ಯಾಕ್ ಮಾಡಿ ಫ್ಲೋರ್ ಮಿಲ್ ಅಲ್ಲಿ ಹಾಕಿ ಬರ್ತಕ್ಕಂಥ ಕೆಮಿಕಲ್ಸ್. ಮತ್ತೆ ಇನ್ನೊಂದು ಶೋಭಾ ನಾನು ಕೇಳಕ್ ಇಷ್ಟಪಡೋದು, ಈಗ ನೀವು ಹೇಳಿದ್ರಿ ಇದು ರ್ಯಾಟ್ ಮಾಡೆಲ್ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಡ್ರಗ್ಸ್ ಎಲ್ಲ ರ್ಯಾಟ್ ಮಾಡೆಲ್ ನಿಂದ ಬರೋದು, ನಾವು ತಗೋಬೇಕೋ ಬೇಡವಾ? ಆಲ್ ಅವರ್ ಎಕ್ಸ್ಪೆರಿಮೆಂಟ್ ಆತರ ಇರ್ತಕ್ಕಂಥದ್ದು. ಸೊ ಇಲ್ಲಿ ವಿ ಇಂಡ್ಯೂಸ್ ಡಯಾಬಿಟೀಸ್ ಥ್ರೂ ಅಲೋಕ್ಸಾನ್. ಸೊ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಇಟ್ ಡಸ್ ಇಂಡ್ಯೂಸ್ ಡಯಾಬಿಟೀಸ್. ಸೊ ಇಟ್ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತಾರೆ. And also because ಕೇರಳದಲ್ಲಿ ಡಯಾಬಿಟಿಕ್ ಕ್ಯಾಪಿಲರ್ ಇರೋದ್ರಿಂದ that also indirectly tells us it is because of this maida consumption too much that it can cause. ಎಲ್ಲಿ ಜಾಸ್ತಿ ಯೂಟಿಲೈಸ್ ಮಾಡ್ತಾರೆ ಅವ್ರಿಗೆ ಅಲ್ಲಿ ಜಾಸ್ತಿ ಡಿಸೀಸ್. ಎಪಿಡೆಮಿಯಾಲಜಿಕಲ್ ಸ್ಟಡೀಸ್ ಅಂತ ಹೇಳ್ತಾರೆ, ಲಾರ್ಜ್ ಸ್ಕೇಲ್ ಸೊಸೈಟಲ್ ಸ್ಟಡೀಸ್. ಅದು ಇಟ್ಸ್ ಎ ಕ್ಲಿಯರ್ ಇಂಡೆಕ್ಸ್. ಇನ್ನೊಂದು ನಿಮಗೆ ಡಯಾಬಿಟಿಸ್ ಹೇಗೆ ಬರುತ್ತೆ ಈಗ ನೋಡಿ. ವಿಶ್ವ ಆರೋಗ್ಯ ಸಂಸ್ಥೆ ಒಂದು ನೀವು ಸಕ್ಕರೆ ಬಗ್ಗೆ ಹೇಳ್ತಾರೆ, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವೆರಿ ಕ್ಲಿಯರ್ ಗೈಡ್ಲೈನ್ಸ್ ತಂದಿದೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 2,000-2,500 ಕ್ಯಾಲೋರಿ ನಮ್ಗೆ ಆಹಾರ ಬೇಕಾದ್ರೆ ಅದರಲ್ಲಿ 5% ಮಾತ್ರ ಕ್ಯಾಲೋರಿ ಸಕ್ಕರೆಯಿಂದ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಗೊತ್ತಾ? 25 ಗ್ರಾಮ್, 2 ಟೀ ಸ್ಪೂನ್ ಅಂತ ದೊಡ್ಡ ಟೀ ಸ್ಪೂನ್. ಇಷ್ಟು ಸಕ್ಕರೆ ಮಾತ್ರ ಬೇಕಾಗಿರೋದು. ಭಾರತದಲ್ಲಿ ಇವತ್ತು 28 ಮಿಲಿಯನ್ ಟನ್ ಸಕ್ಕರೆ ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಇಂಡಿಯಾ ಇಸ್ ಅ ಶುಗರ್ ಲವಿಂಗ್ ಕಂಟ್ರಿ. ಇನ್ನೊಂದು ರೀಸನ್ ಮೈದಾ ಯಾಕೆ ಅಂತ ಹೇಳಿದ್ರೆ ಈ 2 ಕಾರಣಗಳು ಮುಖ್ಯವಾಗಿ. ವೈಟ್ ಪಾಯ್ಸನ್. ಮಾತು ಮುಂದುವರಿಸೋಕ್ಕಿಂತ ಮುಂಚೆ ವಿಕ್ರಮ್ ಅನ್ನೋರು ನಮ್ಮ ಜೊತೆ ಸಂಪರ್ಕದ, ಅವ್ರನ್ನ ಮಾತಾಡ್ಸೋಣ. ವಿಕ್ರಮ್ ನಮಸ್ಕಾರ. ನಮಸ್ಕಾರ. ಎಸ್, ಈ ಚರ್ಚೆಯಲ್ಲಿ ಏನ್ ಕೇಳಕ್ ಇಷ್ಟಪಡ್ತೀರಿ? ನಾನು ಹೇಳೋದೇನಂದ್ರೆ, ಒಬ್ಬ ಕೊಲೆಗಾರ ಕೊಲೆ ಮಾಡಿದ್ರೆ 1-2-10 ಜನ ಕೊಲೆ ಮಾಡ್ತಾನೆ. ಒಬ್ಬ ಟೆರರಿಸ್ಟ್ ಬಾಂಬ್ ಹಾಕಿದ್ರೆ ಒಂದು 50-100 ಜನನ ಸಾಯಿಸಬಹುದು. ಈ ಫುಡ್ ಅಡಲ್ಟ್ರೇಷನ್ ಇಂದ ಸಾವಿರಾರು ಜನಗಳ ಪ್ರಾಣ ನಿಧಾನ ಕೊಲ್ತಾರೆ ಇವರು. ಸೈಲೆಂಟ್ ಕಿಲ್ಲರ್ಸ್. ಇಂಥವ್ರಿಗೆ ಕಾನೂನಲ್ಲಿ ಮರಣದಂಡನೆಗಿಂತ ಕಡಿಮೆ ಕೊಡಬಾರ್ದು ಸರ್. ಯಾಕಂದ್ರೆ ಗ್ರಾಜುಯಲ್ ಆಗಿ ಈ ದೇಶನ ಒಂದು ರೋಗ ಪೀಡಿತ ದೇಶವಾಗಿ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಬೇರೆ ಯಾವ್ದಾದ್ರು ಇದೆಯಾ ಯೋಚನೆ ಮಾಡಿ. ಎಕ್ಸಾಕ್ಟ್ಲಿ ವಿಕ್ರಮ್, ವರ್ಡ್ ಇದೆಯಲ್ಲ ಅದು ನಿಜವಾದ ಕರೆಕ್ಟ್. ಇಡೀ ದೇಶವನ್ನ ರೋಗಗ್ರಸ್ತವನ್ನಾಗಿ ಮಾಡುವಂತದ್ದು. ಹೌದು, ಪ್ರತಿಯೊಂದು ತಿನ್ನುವ ಐಟಮ್ ಅಲ್ಲಿ ಪ್ರತಿಯೊಂದು ನೀವು ನೋಡ್ತಾರೆ, ಈ ಕಲ್ಲಂಗಡಿ ಹಣ್ಣಿಂದ ಹಿಡಿದು ಇಂಜೆಕ್ಷನ್ ಮಾಡಿ ಪ್ರತಿಯೊಂದಕ್ಕೂ ಈ ದೇಶನ ಇಲ್ಲಿ ಇರೋರು ಟೆರರಿಸ್ಟ್ಗಳು ಸರ್, ಈ ದೇಶ ದ್ರೋಹಿಗಳು ಇವರು. ಈ ದೇಶದ ನಾಗರಿಕರನ್ನ ತಮ್ಮ ಇದು ಪ್ರಜೆಗಳನ್ನ ನಿಧಾನವಾಗಿ ಕೊಲ್ತಾ ಇದ್ದಾರೆ. ಇನ್ನು 10-15 ವರ್ಷದಲ್ಲಿ ಈ ದೇಶ ಫುಲ್ ಕ್ಯಾನ್ಸರ್ ದೇಶ ಆಗುತ್ತೆ. ಎಲ್ಲಿರುತ್ತೆ ನಮ್ಮ ನಮ್ಮ ಒಳ್ಳೆ ಯುವಕರು, ಒಳ್ಳೆ ಆರೋಗ್ಯವಂತ ಜನ? ಏನಾಗುತ್ತೆ ಈ ದೇಶದ ಪರಿಸ್ಥಿತಿ? ಥ್ಯಾಂಕ್ ಯು. ಒಂದು ಅದ್ಭುತವಾದಂತ ವಿಚಾರ ನೀವು ಮತ್ತೊಮ್ಮೆ ನೆನಪು ಮಾಡಿಕೊಟ್ರಿ ಅನ್ನುವಂಥದ್ದು. ಇಡೀ ದೇಶವನ್ನ ರೋಗಗ್ರಸ್ತ ದೇಶವನ್ನಾಗಿ ಮಾಡುವಂತ ಒಂದು ಹುನ್ನಾರ ಅನ್ನುವಂಥದ್ದು. ಇನ್ನೊಬ್ರು ಕಾಲರ್ ಸಂದೀಪ್ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂದೀಪ್ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಈ ಚರ್ಚೆಯಲ್ಲಿ ಏನ್ ಕೇಳಕ್ ಇಷ್ಟಪಡ್ತೀರಿ ಸಂದೀಪ್? ಸರ್ ಏನಿಲ್ಲ ಸರ್, ಇವಾಗ ಕಂಟ್ರಿಯಲ್ಲಿ ಮ್ಯಾಕ್ಸಿಮಮ್ ಬಿಸ್ನೆಸ್ ಬರೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಅದರಿಂದಾನೆ. ಅದರಿಂದ ಬೇರೆ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್. ಆ ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕನ್ಸ್ಟ್ರಕ್ಷನ್ ಎಲ್ಲ ಅದರಲ್ಲೆಲ್ಲ ಸೇಫ್ಟಿ ಪ್ರಾಜೆಕ್ಟ್, ಸೇಫ್ಟಿ ಮೆಜರ್ಸ್, ಅದು ಇದು ಅಂತೇಳಿ ಸುಮಾರು ರೂಲ್ಸ್ ಎಲ್ಲ ಇದೆ. ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ವಾಲಿಟಿ ಫುಡ್ ಮಾಡೋ ಹೋಟೆಲ್ ಗ್ರೂಪಿಂಗ್ ಗ್ರೇಡಿಂಗ್ ತರ ಒಂದು ಯಾವ್ದು ಇನ್ಸ್ಪೆಕ್ಟರ್ ಒಂದು ರೂಲ್ ಮಾಡ್ಬಿಟ್ಟು ಇವ್ರು ಇದೆ. ಅಲ್ಲ, ಇದು ಒಂದೇನು ಗೊತ್ತಾ ಸಂದೀಪ್, ಇದು ಕೇವಲ ಹೋಟೆಲ್ ವಿಚಾರ ಅಷ್ಟೇ ಅಲ್ಲ, ನಾವು ಮನೆಗೆ ತರೋದು ಕೂಡ ಇದೇ ಮೈದಾನೆ.
ಸೊ ಆದ್ರಿಂದ ಈ ಪ್ರಾಡಕ್ಟ್ಗಳ ಒಂದು ಎಲ್ಲಿ ಉತ್ಪತ್ತಿಯಾಗುವ ವಿಧಾನ ಏನಿದೆ ಅಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇಲ್ಲಿ ಆಗಲೂ ವಿಕ್ರಮ್ ಹೇಳ್ತಾರೆ ಇಡೀ ದೇಶವನ್ನ ರೋಗಗ್ರಸ್ತ ಮಾಡುವಂತ ಹೇಳ್ತಾರೆ ಸಿಕ್ನೆಸ್ ಸೀಕಿಂಗ್ ಸೊಸೈಟಿ ಅಂತ, ಮಾರ್ಬಿಡಿಟಿ ಸೀಕಿಂಗ್ ಸೊಸೈಟಿ ಅಂತ ಹೇಳ್ತಕ್ಕಂಥ. ಅದು ನಾವು ವಿ ಆರ್ ಸಿಕ್ನೆಸ್ ಫೋಕಸ್ ಕಂಟ್ರಿ ಅಂತ. ಸೊಸೈಟಿನೇ ಹಾಗೆ ಮಾಡಿದ್ಯಾ. ನಮಗೆ ಆರೋಗ್ಯ ಅಂದ್ರೆ ಏನ್ ಗೊತ್ತಾ, ತಕ್ಷಣ ನೆನಪಿಗೆ ಬರೋದು ಆಸ್ಪತ್ರೆ, ಡಾಕ್ಟರ್, ನರ್ಸು, ಇದೆಲ್ಲ ಮೆಡಿಕಲ್ ಶಾಪ್. ಆರೋಗ್ಯ ಅಂದ್ರೆ ಹಿತ್ತಲು, ಮನೆ, ನಾವು ತಿನ್ನುವ ತರಕಾರಿ. ನೋಡಿ, ದಿನಕ್ಕೆ ನಾವು ಸಾಮಾನ್ಯವಾಗಿ ಹೇಳೋದು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ 400 ಗ್ರಾಮ್ ತರಕಾರಿ, ಟಿ ಅಂದರೆ ತಟ್ಟೆ ತುಂಬ ತರಕಾರಿ ಅಂತ, 200 ಗ್ರಾಮ್ ಹಣ್ಣು ತಿನ್ಬೇಕು. ಯಾವತ್ತು ತಿಂದಿದ್ದು ನೆನಪೇ ಇಲ್ಲ. ಇವತ್ತಿನ ಕೋಟ ನಾನು ತಿಂದನ, ನಾನು ಹಣ್ಣು ತರಕಾರಿ ತಿಂದನ ನಾನು ಏನ್ ತಿಂದು ಬಾಯಿಗೆ ರುಚಿಯಾಗಿರ್ತಕ್ಕಂಥ ಮೈದಾ ಪದಾರ್ಥಗಳು, ಕರದ ಪದಾರ್ಥಗಳನ್ನ, ಸಕ್ಕರೆ, ಇವು ಅಡಿಕ್ಟಿವ್ ಪ್ರಾಡಕ್ಟ್ಸ್. ಇವುಗಳನ್ನ ಇಡೀ ನೋಡಿ ಇನ್ನೊಂದು ನಿಮ್ಗೆ ಇಕೋಲಾಜಿಕಲ್ ಡಿಸಾಸ್ಟರ್. ಮೊನ್ನೆ ಒಂದು ಓದ್ತಾ ಇದ್ದೆ ನಾನು, ಮಹಾರಾಷ್ಟ್ರದಲ್ಲಿ ಇಡೀ 80% ಅಲ್ಲಿಯ ಡ್ಯಾಮ್ಗಳ ನೀರು ಹೋಗೋದು 4% ಸಕ್ಕರೆಗೆ, ಶುಗರ್ ಕೇನಿಗೆ. ಇದು ಮಾಡಿಬಿಟ್ಟು ನಾವು 28 ಮಿಲಿಯನ್ ಮಾಡಿ ಹಂಚಿಬಿಟ್ಟು ದೇಶದ PDS ಮೂಲಕ ನಾವು ಸಕ್ಕರೆ ಹಂಚ್ತೀವಿ, ಈ ಬಿಳಿ ಪದಾರ್ಥಗಳನ್ನು ಹಂಚ್ತಾ ಇದ್ದೀವಿ. ಕಾಯ್ದೆ ಬರದೆ ಇನ್ನೇನಾಗುತ್ತೆ? ಮತ್ತೆ ಇವತ್ತು ನೋಡಿ, ಬೇರೆ ದೇಶಗಳಿಗೆ, ಅಮೆರಿಕದ ಎಕ್ಸಾಂಪಲ್ ತಗೊಂಡ್ರೆ ನೀವು ಅವ್ರನ್ನ ಕಾಪಿ ಮಾಡ್ತಿದೀವಲ್ಲ, ಅಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೇನೆ, ಊಟಕ್ಕೆ ಖರ್ಚು ಮಾಡೋದು $4,000, ಔಷಧಿಗೆ $8,000 ಖರ್ಚು ಮಾಡ್ತಾರೆ. ಮೆಡಿಕಲೈಸ್ ಅವರ್ ಹೆಲ್ತ್ ಶುಡ್ ಬಿ ಡಿಮೆಡಿಕಲೈಸ್ ಅಂತ ಹೇಳ್ತಾರೆ. ಆ ವೈದ್ಯಕೀಕರಣಗೊಂಡ್ರ ಆರೋಗ್ಯವನ್ನ ಆ ಆಸ್ಪತ್ರೆ ಕಾನ್ಸೆಪ್ಟ್ ಹೆಲ್ತ್ನಿಂದ ಮನೆ, ಹಿತ್ತಲು, ವಾತಾವರಣ, ಉತ್ತಮ ಗಾಳಿ, ಕೃಷಿ ಭೂಮಿ, ಇಲ್ಲಿಗೆ ತರಬೇಕಾಗಿದೆ ಆರೋಗ್ಯವನ್ನು. ದೇಶ ಬದಲಾಗತ್ತೆ ಅಥವಾ ದೇಶದಲ್ಲಿ ಒಂದು ಹೊಸ ಕಾನೂನು ಬರುತ್ತೆ, ಇವೆಲ್ಲ ಅವಾಯ್ಡ್ ಆಗತ್ತೆ ಅನ್ನೋದು ಕಾಯಕ್ಕೆ ಮುಂಚೆ ನಮಗಿರುವಂತ ಈ ಸುಲಭ ವಿಧಾನವನ್ನ ಫಸ್ಟ್ ನಾವು ಅನುಸರಿಸೋಣ. ನಾವೇ ತೆಗೆದುಕೊಳ್ಳೋದು ಕಮ್ಮಿ ಆದ್ರೆ, ಮಾರ್ಕೆಟೇ ಕಮ್ಮಿ ಆದ್ರೆ ಆಟೋಮೆಟಿಕ್ ಆಗಿ ಆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಫೈನಲ್ ಟಿಪ್ಸ್. ಫೈನಲಿಸ್ಟ್ ನಾವು ಮುಂಚೆ ಯಾವ ರೀತಿ ಹುಟ್ಟಿದ್ದು ಬೆಳೆದಿದ್ದೋ ಅದೇ ಫಸ್ಟ್ ಪ್ರಿಸರ್ವ್ ಮಾಡ್ಕೊಂಡಿರೋದು ತುಂಬಾ ಉತ್ತಮ ಅನ್ಸುತ್ತೆ. ಸುಮ್ಮನೆ ವೆಸ್ಟರ್ನ್ ಇದು ಫಾಲೋಅಪ್, ಅದು ಫಾಲೋಅಪ್, ಈಸಿ ಫುಡ್, ಈಸಿ ಫಾಸ್ಟ್ ಲೈಫ್ ಸ್ಟೈಲ್ಸ್ ಅಂತ ಹೋಗಿ ನಮ್ಗೆ ನಾವೇ ಕಾಯಿಲೆ ತಗೊಂಡು ಯಾವ ರೀತಿ ಅಮೆರಿಕ ಸಿಚುವೇಶನ್ ಇದೆಯೋ ಇನ್ನೊಂದು 10-15 ಇಯರ್ಸ್ ಆಲ್ಮೋಸ್ಟ್ ಆಲ್ರೆಡಿ ನಮಗೂ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಅದೇ ತರ ಆಗ್ಬಿಡುತ್ತೆ. ರುಚಿ ಮತ್ತು ಬಣ್ಣಕ್ಕೆ ಮಾರ ಹೋಗಬಾರ್ದು. ಖಂಡಿತ ಅದೇ ನಾವು ನಾಲಿಗೆ ಗುಲಾಮರಾಗಬಾರ್ದು. ಅದನ್ನ ನೇಣು ಬೀಳೋದು ಕುತ್ತಿಗೆಗಲ್ಲ, ನಾಲಿಗೆಗೆ ಅಂತ ಹೇಳ್ತಾರೆ. ಸೊ ಅದು ಇರ್ತಕ್ಕಂಥದ್ದು ಮೊನ್ನೆ ಅದು ಓದ್ತಾ ಇದ್ದೆ, ಏನೋ ಫರ್ಗಿವ್ ಕ್ವಿಕ್ಲಿ ಬಟ್ ಕಿಸ್ ಸ್ಲೋಲಿ ಅಂಡ್ ಲಿವ್ ಫುಲ್ಲಿ ಅಂತ. ನಾವೆಲ್ಲ ಎಲ್ಲದೂ ಅರ್ಜೆಂಟ್ ಮಾಡಕ್ ಹೋಗ್ತೀವಿ. ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅಂದ್ರೆ ನಾವು ಇವತ್ತು ಈ ಬಣ್ಣ ಮತ್ತು ರುಚಿ ಇವೆರಡರ ಹಿಂದೆ ಬಿದ್ದು ನಮ್ಮ ಮೂಲ ಸತ್ವವನ್ನ ನಾವು ಕಳೆದುಕೊಂಡಿದ್ದೀವಿ. ಆಹಾರದಲ್ಲಿ ತಿನ್ನುವ ಪ್ರತಿ ಆಹಾರದಲ್ಲಿ ಇವತ್ತು ವಿಷಯುಕ್ತ ಆಹಾರವಾಗಿ ನಮ್ಮ ದೇಹವನ್ನು ಸೇರ್ತಾ ಇದೆ. ಆದ್ರೆ ನಮ್ಮ ಮೂಲ ಆಹಾರ ಪದ್ಧತಿ ಏನಿತ್ತು ಭಾರತೀಯರಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆ ಪದ್ಧತಿಯನ್ನು ಅನುಸರಿಸಿದ್ರೆ ಇವೆಲ್ಲದರಿಂದ ಮುಕ್ತ ಆಗ್ಬೋದು. ಸರ್ಕಾರ ಅನುಮತಿ ಕೊಟ್ಟಿಯೇ 1,500 ಕೆಮಿಕಲ್ಗೆ ಇವತ್ತು ನಾವು ತಿನ್ನುವಂತಹ ಆಹಾರಕ್ಕೆ ಭಾರತ ಸರ್ಕಾರವೇ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದಕ್ಕಿಂತ ದುರ್ದೈವ ಇಲ್ಲ. ಆದ್ರಿಂದ ನಿಮ್ಮ ರುಚಿಗೆ ಒಂದಷ್ಟು ಕಡಿವಾಣ ಇರಲಿ, ಸಾಧ್ಯ ಆದಷ್ಟು ಮನೆಯ ಆಹಾರವನ್ನ ಹೆಚ್ಚಾಗಿ ಬಳಸಿ ಅನ್ನುವಂತ ಒಂದು ಕೊನೆಯ ಮಾತನ್ನ ಹೇಳ್ಬೋದು ಅಷ್ಟೇ. ನಾವು ಚರ್ಚೆಗೆ ಬಂದಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಇದು ಇವತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೀವು ಬಟ್ಟೆ ಅಂಗಡಿಗೆ ಹೋಗುವ ಮುನ್ನ ಇರಲಿ ಎಚ್ಚರ. ಟ್ರಯಲ್ ರೂಮ್ಗಳಲ್ಲೂ ಇರುತ್ತವೆ ಸಿಸಿ ಕ್ಯಾಮೆರಾ. ಸಚಿವೆ ಸ್ಮೃತಿ ಇರಾನಿ ಕ್ಯಾಮೆರಾ ಪತ್ತೆ ಹಚ್ಚಿದ್ದು ಹೇಗೆ? ಕಳ್ಳಕಣ್ಣು ಕದ್ದು ನೋಡ್ತಾರೆ ಹುಷಾರ್. ಸಂಜೆ 5 ಗಂಟೆಗೆ. ನಿಸರ್ಗಾಲಯ ರೂಪ್ ನಿಸರ್ಗ್ನಿಂದ ಕಲೆ ಮಾಯವಾಗಿ ಗ್ಲೋ ಹೆಚ್ಚಿದೆ ಹಾಗೂ ಎಲ್ಲಾ ಕಡೆ ಆಂಕರ್ ಆಗಿ ಗುರುತಿಸಿಕೊಂಡಿದ್ದೀನಿ. ಫೇರ್ ಅಂಡ್ ಬ್ಯೂಟಿಫುಲ್ ತ್ವಚೆಗಾಗಿ ನಿಸರ್ಗಾಲಯ ರೂಪ್ ನಿಸರ್ಗ್ ಜೆಲ್ ಲೇಪ ಮತ್ತು ಫೇಸ್ ವಾಶ್. ಚಿಕ್ಕದೋ ದೊಡ್ಡದು ಪ್ರತಿ ಖುಷಿಯನ್ನು ಆನಂದಿಸೋಣ ಜೊತೆಯಲ್ಲಿ. ಬಿಸಿಲು ಮಳೆಯೋ ಪ್ರತಿ ಕ್ಷಣವೂ ಇರೋಣ ಜೊತೆಯಲ್ಲಿ. ಬಾಳಿನ ಈ ಪಯಣದ ಪ್ರತಿ ಹೆಜ್ಜೆಯನ್ನು ಇರಿಸೋಣ ಜೊತೆಯಲ್ಲಿ. ಕೆಲವೊಮ್ಮೆ ನೀ ಮುನ್ನಡೆಸು, ಕೆಲವೊಮ್ಮೆ ನಾನು. ನಿಮಗಾಗಿಯೇ ಮಾಡಲಾಗಿದೆ ಸೊಗಸಾದ ಫೀಚರ್ಸ್ ಉಳ್ಳ ಹೊಸ TVS Wigo. ಏಕೆಂದ್ರೆ ಇದು ನನ್ನದು ನಿನ್ನದು ಎಂದಲ್ಲ, ಈ ಕ್ಷಣ ನಮ್ಮದು. ಕೇಶ್ ಕಿಂಗ್ ಆಯುರ್ವೇದಿಕ್ ತೇಲ್ ತಯಾರಾಗಿದೆ 16 ವಿಶೇಷ ಆಯುರ್ವೇದಿಕ್ ಸತ್ವದಿಂದ. ಇದು ನನ್ನ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ, ಕಪ್ಪು, ದಟ್ಟ. ಕೇಶ್ ಕಿಂಗ್, ದ ಕಿಂಗ್ ಆಫ್ ಹೇರ್ ಆಯಿಲ್. Get some really cool stuff on mylight.com.
Go ahead and check it out. ತಿಂದಾಯ್ತಾ? ತಿಂದಾಚಾ? ತಿಂದಾಯ್ತೇನೋ? ತಿಂದಾಂಡ? ಕರ್ನಾಟಕದ ಜನತೆಯ ತುಟಿಯಲ್ಲಿರುವುದು ಒಂದೇ ಪ್ರಶ್ನೆ. ತಿಂದಾಯ್ತಾ? ಈಸ್ಟರ್ನ್ ಪುಳಿಯೋಗರೆ ತಿಂದಾಯ್ತಾ? ಇಂಡಿಯಾದ ಮೊಟ್ಟ ಮೊದಲ ಸ್ಪೈಸ್ ಕಂಪನಿಯಿಂದ. ನೀವು ಈಸ್ಟರ್ನ್ ಪುಳಿಯೋಗರೆ ತಿಂದಿಲ್ಲ ಅಂದ್ರೆ ಪುಳಿಯೋಗರೆನೇ ತಿಂದಿಲ್ಲ. ಕೇಶ್ ಕಿಂಗ್ ಆಯುರ್ವೇದಿಕ್ ತೇಲ್ ತಯಾರಾಗಿದೆ 16 ವಿಶೇಷ ಆಯುರ್ವೇದಿಕ್ ಸತ್ವದಿಂದ. ಇದು ನನ್ನ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ ಕಪ್ಪು ದಟ್ಟ. ಕೇಶ್ ಕಿಂಗ್ ದ ಕಿಂಗ್ ಆಫ್ ಹೇರ್ ಆಯಿಲ್. When everyone else threw stones, one exceptional man threw pointy stones. The inventor of the stone arrowhead was 1 in 100. That 69.in. Be 1 in 100. ನಿನಗಿಲ್ಲಿ ಹೊಡೆದ್ರೆ ಅವನಿಗೆ ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಹೊಡೆದ್ರೆ ಇಲ್ಲೇಪ್ಪ ನೋವಾಗೋದು, ಅಲ್ಲಿ ಪುಟ್ಕೋಸಿನ ಆಯ್ತದೆ. ಅಪ್ಪ ಅನ್ನೋದು ನೋಡಿದೆ ನೋಡು. ಏನಂದ್ರೆ ಹೇ ಸೋನಾಕ್ಷಿ, ಎಷ್ಟು ಚೆನ್ನಾಗಿ ಕಾಣುತ್ತಿರುವೆ. ಮಾರ್ನಿಂಗ್ ಟು ನೈಟ್ ಹೀಗೆ ಇದ್ದೇನೆ. ನಡೆಯುತ್ತಲೇ ಇರಿ ಮಾರ್ನಿಂಗ್ ಟು ನೈಟ್. ಕಮ್ ಆನ್ ಎವ್ರಿಬಡಿ, ಲೆಟ್ಸ್ ಪಾರ್ಟಿ ವಿತ್ ಫ್ಲೈಟ್. ಫ್ಲೈಟ್ ಇದರಲ್ಲಿದೆ ಸ್ಟೈಲ್. ಪ್ರಿಯಾಂಕಾ ಭಾರತಿ. ಹಾ, ಏ ಶಾರದಾ, ವಿಮಲಾ ಅಂತ ಹರಿಯ ಎಲ್ಲ ಇಲ್ಲಿ ಬನ್ನಿ. ಇವರು ಪ್ರಿಯಾಂಕಾ, ಬಹಳ ಹೆಸರಿದೆ ಇವರಿಗೆ. ತನ್ನ ಮರ್ಯಾದೆ ಹಾಗೂ ಸ್ವಚ್ಛತೆಗಾಗಿ ಮದುವೆ ಆದ 2ನೇ ದಿವಸನೇ ಅತ್ತೆ ಮನೆ ಬಿಡೋಷ್ಟು ಸಾಹಸ ಮಾಡಿದ್ದಾರೆ. ಮನೆಯಲ್ಲಿ ಶೌಚಾಲಯ ಕಟ್ಸೋದಕ್ಕೆ ಹೇಳಿದ್ರು. ಅವ್ನ್ ಕೇಳಿದ್ನ, ಆಲೋಚನೆ ಮತ್ತು ಇಚ್ಛೆ ಒಳ್ಳೇದಿರುತ್ತೋ ಆಗ ಎಲ್ಲರೂ ಕೇಳ್ತಾರೆ. ಹಾಗೆ ಅವಳು ಗಂಡನೂ ಕೇಳ್ದ. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ನೀವು ಕೂಡ ನಿಮ್ ಮನೆಯಲ್ಲಿ ಶೌಚಾಲಯ ಕಟ್ಸಿ ಹಾಗೂ ಅದನ್ನ ಬಳಸಿ. ಎಲ್ಲಿ ಆಲೋಚನೆ ಅಲ್ಲಿ ಶೌಚಾಲಯ. ಈ ವಾರ್ತೆಯ ಪ್ರಾಯೋಜಕರು ಈಗ ಸ್ಕಾರ್ ಇಲ್ಲ, ಸ್ಟಾರ್ ಆಗಿ ಕಾಣಿರಿ. ನ್ಯೂ ಸ್ಕಾರ್ ಕ್ರೀಮ್ ತಲೆ ಕೂದಲು ರಕ್ಷಿಸುತ್ತದೆ, ಮಾಡುತ್ತದೆ ಉದ್ದ ಕಪ್ಪು ದಟ್ಟ. ಕೇಶ್ ಕಿಂಗ್ ದ ಕಿಂಗ್ ಆಫ್ ಹೇರ್ ಆಯಿಲ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬನ್ನಿ ಮೊದಲಿಗೆ 3 ಗಂಟೆಯ ಎಕ್ಸ್ಕ್ಲೂಸಿವ್ ಹೆಡ್ಲೈನ್ ಅನ್ನ ನೋಡೋಣ. ಕುಡಿದು ಬರುತ್ತಿದ್ದ ವ್ಯಕ್ತಿ ತನ್ನ ಮನೆಗೆ ಹೋಗ್ತಾ ಇರಲಿಲ್ಲ. ರಸ್ತೆಯಲ್ಲಿ ನಿಂತಿದ್ದ ಕಾರಿನೊಳಗೆ ಕದ್ದು ಮಲಗಿ ಬೆಳಗ್ಗೆ ಎದ್ದು ಹೋಗ್ತಿದ್ದ. ಬೆಂಗಳೂರಿನ ಹನುಮಂತ ನಗರದಲ್ಲೊಬ್ಬ ಚಿತ್ರ ವಿಚಿತ್ರ ವ್ಯಕ್ತಿ. ಎಕ್ಸ್ಕ್ಲೂಸಿವ್ ಹೆಡ್ಲೈನ್ ನೋಡಿದ್ದಾಯ್ತು. ಬನ್ನಿ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ. 3 ದಿನದ ಬಿಜೆಪಿ ಕಾರ್ಯಕಾರಿಣಿಗೆ ತೆರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ವಾಪಸ್ಸಾಗಲಿರುವ ಪ್ರಧಾನಿ ಮೋದಿ. HAL ಏರ್ಪೋರ್ಟ್ ಸುತ್ತಮುತ್ತ ಭಾರೀ ಬಿಗಿ ಬಂದೋಬಸ್ತ್. ಅಹಿಂದ ಬೆಂಬಲ ಗಳಿಸಲು ಬಿಜೆಪಿ ಪ್ಲಾನ್. ಹಿಂದುಳಿದ ವರ್ಗಕ್ಕೆ ಹೊಸ ಯೋಜನೆ ಪ್ರಕಟಿಸಲು ಸಹಮತ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ನಿರ್ಧಾರ. ಬಿಬಿಎಂಪಿ ಚುನಾವಣೆ ಮುಂದೂಡಲು ಸರ್ಕಾರ ಕಸರತ್ತು. ಸಿಎಂ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆ. ಚುನಾವಣೆಗೆ ಕಾಲಾವಕಾಶ ಕೋರಲು ತೀರ್ಮಾನ. 1997ರ ಭಟ್ಕಳ ಗಲಭೆ ಪ್ರಕರಣ 20 ವರ್ಷಗಳ ಬಳಿಕ ಬಹಿರಂಗಗೊಂಡ ತನಿಖಾ ಆಯೋಗದ ವರದಿ. ಸರ್ಕಾರದ ನಿರ್ಲಕ್ಷ್ಯದಿಂದ ತಾನೇ ವರದಿ ಬಹಿರಂಗಪಡಿಸಿದ ಪ್ರಮೋದ್ ಮುತಾಲಿಕ್. ಬುದ್ಧಿಮಾಂದ್ಯ ಬಾಲಕನ ಮೇಲೆ ಪೊಲೀಸರ ದರ್ಪ. ಗಲಾಟೆ